ಓಂ ಶಾಂತಿ 8 ಜುಲೈ 2025 प्रातः मुरली बाप दादा मधुबन। मीठे बच्चे, ये तुम्हारा जीवन बहुत बहुत अमूल्य है, क्योंकि तुम श्रीमत पर विश्व की सेवा करते हो, इस हेल को हेवन बना देते हो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಈ ಜೀವನ ಬಹಳ ಬಹಳ ಅಮೂಲ್ಯವಾಗಿರೋದು, ವ್ಯಾಲ್ಯುಬಲ್ ಇದು. ಏಕೆಂದ್ರೆ ನೀವು ಶ್ರೀಮತದಂತೆ ವಿಶ್ವದ ಸೇವೆ ಮಾಡ್ತೀರಿ, ಈ ನರಕವನ್ನು ಸ್ವರ್ಗ ಮಾಡ್ತೀರಿ. ಪ್ರಶ್ನೆ, ಖುಷಿ गायब होने का कारण तथा उसका निवारण क्या है? ಖುಷಿ ಹೊರಟೋಗ್ಲಿಕ್ಕೆ, ಖುಷಿ ಸಮಾಪ್ತಿ ಆಗಕ್ಕೆ ಕಾರಣ ಏನು ಹಾಗೂ ಅದರ ನಿವಾರಣೆ ಏನು? ಖುಷಿ ಕಳ್ಕೊಳ್ಳದೆ ಇರಬೇಕು ಅಂದ್ರೆ ಏನು? उत्तर, खुशी गायब होती है एक देह अभिमान में आने के कारण। दूसरा, दिल में जब कोई शंका पैदा हो जाती तो भी खुशी गुम हो जाती है. ಖುಷಿ ಕಳ್ಕೊಳ್ಳಕ್ಕೆ ಕಾರಣ ಆಗಿದೆ ಮುಖ್ಯವಾಗಿರೋದು ಎರಡು. ಒಂದು, ದೇಹ ಅಭಿಮಾನದ ಕಾರಣನೂ ಖುಷಿ ಕಳ್ಕೊಳ್ತೀವಿ. ನೋಡಿ, ಯಾವಾಗಾದ್ರೂ ಖುಷಿ ಕಳ್ಕೊಳ್ತೀವಲ್ಲ, ಆವಾಗ ಅದರ ಕಾರಣ ನೋಡಿ, ನನ್ನ ಖುಷಿ ಯಾಕೆ ಕಳ್ಕೊಂಡಿದ್ದೀನಿ, ಅವಾಗ ಗೊತ್ತಾಗುತ್ತೆ ದೇಹ ಅಭಿಮಾನ. ಎರಡನೇದು, ಹೃದಯದಲ್ಲಿ ಮನಸ್ಸಲ್ಲಿ ಯಾವುದೇ ಸಂಶಯ ಬಂತು ಆವಾಗಲೂ ಖುಷಿ ಕಳ್ಕೊಳ್ತೀರಿ. ಆದ್ದರಿಂದ इसीलिए बाबा राय देते, जब भी कोई शंका उत्पन्न हो तो फौरन बाबा से पूछो. ಅದರಿಂದ ಬಾಬಾವರ ಸಲಹೆ ಮಕ್ಕಳಿಗೆ, ಯಾವಾಗ ನಿಮ್ಗೆ ಯಾವುದೇ ಮಾತಲ್ಲಿ ಡೌಟ್, ಸಂಶಯ ಬರುತ್ತೆ, ಗೊಂದಲ ಆಗುತ್ತಲ್ಲ, ಆಗ ತಕ್ಷಣ ಬಾಬಾವರನ್ನೇ ಕೇಳಿ. ದೇಹಿ ಅಭಿಮಾನಿ रहने का अभ्यास करो तो सदैव खुश रहेंगे. ಮತ್ತೆ ಪುರುಷಾರ್ಥ ಮಾಡಬೇಕು. ಖುಷಿ ಕಳ್ಕೊಳ್ಳದೆ ಇರ್ಬೇಕಂದ್ರೆ ದೇಹಿ ಅಭಿಮಾನಿ ಆಗೋ ಅಭ್ಯಾಸ ಮಾಡಿ ಸದಾ ಖುಷಿಯಾಗಿರ್ತೀರಿ. ಏಕೆಂದ್ರೆ ವಿಚಾರ ಮಾಡಿ, ಖುಷಿ ಎಲ್ಲಿ ಕಳ್ಕೊಂಡ್ವಿ? ದೇಹಾಭಿಮಾನದಲ್ಲಿ, ದ್ವಾಪರ ಯುಗದಲ್ಲಿ ದೇಹಾಭಿಮಾನದಲ್ಲಿ ಬಂದು ಕಳ್ಕೊಂಡಿದ್ದು. ಪಡ್ಕೊಳ್ಳೋದು ಯಾವಾಗ? ಆತ್ಮ ಅಭಿಮಾನಿಯಾಗಿ, ಅಂದ್ರೆ ಪುರುಷಾರ್ಥ ಅಭ್ಯಾಸ ಅದನ್ನೇ ಮಾಡಿ, ಅವಾಗ ನೀವು ಸದಾ ಖುಷಿಯಾಗಿರ್ತೀರಿ. ಓಂ ಶಾಂತಿ. ऊंच से ऊंच भगवान और फिर भगवान वाचा बच्चों के आगे, ये तुमको ऊंच से ऊंच बनाता हूँ, तो तुम बच्चों को कितना खुशी होनी चाहिए. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಹಾಗೂ ಮತ್ತೆ ಭಗವಾನ್ ವಾಚೈ ಮಕ್ಕಳ ಮುಂದೆ, ನಾನು ನಿಮ್ಮನ್ನ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತೀನಿ ಅಂದಮೇಲೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. समझते भी हो बाबा हमको सारे विश्व का मालिक बनाते हैं. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರು ನಮ್ಮನ್ನ ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. मनुष्य कहते परम पिता परमात्मा ऊंच से ऊंच है. बाप खुद कहते मैं तो विश्व का मालिक बनता नहीं हूँ. ಮನುಷ್ಯರು ಏನ್ ಹೇಳ್ತಾರೆ? ಪರಂಪಿತ ಪರಮಾತ್ಮನೇ ಸರ್ವಶ್ರೇಷ್ಠ. ಆದ್ರೆ ಬಾಬಾ ಸ್ವಯಂ ಹೇಳ್ತಾರೆ, ಇಲ್ಲಿ ನಾನಂತೂ ವಿಶ್ವಕ್ಕೆ ಮಾಲೀಕ ಆಗೋದಿಲ್ಲ. ಭಗವಾನ್ ವಾಚ, मुझे मनुष्य कहते ऊंच से ऊंच भगवान और मैं कहता हूँ मेरे बच्चे ऊंच से ऊंच है. ಇದು ಭಗವಾನ್ ವಾಚ. ನನ್ನನ್ನ ಮನುಷ್ಯ ಏನ್ ಹೇಳ್ತಾರೆ? ಸರ್ವಶ್ರೇಷ್ಠ ಭಗವಂತ ಅಂತ. ಆದ್ರೆ ನಾನು ಹೇಳ್ತೀನಿ, ನನ್ನ ಮಕ್ಕಳೇ ನನಗಿಂತನೂ ಶ್ರೇಷ್ಠ, ಅತಿ ಶ್ರೇಷ್ಠರು. सिद्ध कर बताते हैं, पुरुषार्थ भी ड्रामा अनुसार कराते हैं, कल्प पहले मुआफिक. ಬಾಬೋರ್ ಇದನ್ನ ಸಿದ್ಧ ಮಾಡಿ ಹೇಳ್ತಾರೆ. ನೋಡಿ, ನಾನಂತೂ ಬರೀ ಪರಂಧಾಮದ ಮಾಲೀಕ, ನನ್ನ ಮಕ್ಕಳು ಪರಂಧಾಮಕ್ಕೂ ಮಾಲೀಕರು, ವಿಶ್ವಕ್ಕೂ ಮಾಲೀಕರು, ನನಗಿಂತ ಶ್ರೇಷ್ಠರು ಅಂತ ಪುರುಷಾರ್ಥನು ಡ್ರಾಮಾ ಅನುಸಾರ ಮಾಡಿಸುತ್ತೆ, ಕಲ್ಪದ ಹಿಂದಿನಂತೆ. बात समझाते रहते, कुछ भी बात न समझो तो पूछो. ಬಾಬೋರ್ ತಿಳಿಸ್ಕೊಡ್ತಾನೆ ಇರ್ತಾರೆ, ಮಕ್ಕಳೇ ನಿಮ್ಗೆ ಯಾವುದೇ ಮಾತು ಅರ್ಥ ಆಗ್ಲಿಲ್ವಾ ಕೇಳಿ. ಕನ್ಫ್ಯೂಸ್ ಆಯ್ತಾ, ಪ್ರಶ್ನೆ ಬಂತ, ಸಂಶಯ ಬಂತ ಕೇಳಿ.
मनुष्यों को तो कुछ भी पता नहीं है, दुनिया क्या है, वैकुंठ क्या है. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ಪ್ರಪಂಚ ಏನು ಅಂತನೂ ಗೊತ್ತಿಲ್ಲ, ವೈಕುಂಠ ಏನು ಅಂತನೂ ಗೊತ್ತಿಲ್ಲ. बल कितने भी कोई नवाब मुगल आदि होकर गए, बल अमेरिका में कितने भी पैसे वाले हैं, परंतु इन लक्ष्मी नारायण जैसे तो हो न सके. ಬಲೆ ಈ ಜಗತ್ತಲ್ಲಿ ಯಾರ್ಯಾರೆಲ್ಲ ರಾಜ್ಯ ಮಾಡಿ ಹೋಗಿದ್ದಾರೆ, ನವಾಬರು, ಮೊಘಲರು, ಯಾರ್ಯಾರೆಲ್ಲ ರಾಜ್ಯ ಮಾಡಿ ಹೋಗಿದ್ದಾರೆ. ಬಲೆ ಅಮೇರಿಕಾ ಅಂದ್ರೆ ಶ್ರೀಮಂತ ದೇಶ, ತುಂಬಾ ಹಣ ಅವ್ರ ಹತ್ರ ಇದೆ, ಸಂಪತ್ತಿದೆ ಅಂತ. ಆದ್ರೆ ಈ ಲಕ್ಷ್ಮೀ ನಾರಾಯಣರಂತೆ ಅಂತೂ ಯಾರು ಅಲ್ಲ. ಅಷ್ಟೊಂದು ಶ್ರೀಮಂತಿಕೆ ಅವರಿಗೆ ಇನ್ಯಾವುದನ್ನು ಹೋಲಿಕೆ ಮಾಡಕ್ಕೆ ಸಾಧ್ಯ ಇಲ್ಲ. वो तो व्हाइट हाउस है, व्हाइट हाउस आदि बनाते, परंतु वहां तो रतन जड़ित ಗೋಲ್ಡನ್ ಹೌಸ್ बनते हैं. ನೋಡಿ, ಅಮೇರಿಕಾದಲ್ಲಿ ವೈಟ್ ಹೌಸ್ ಎಲ್ಲ ಮಾಡ್ತಾರೆ, ಏನೇನೆಲ್ಲ ಹೆಸರಿಡ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಅಲ್ಲಿ ರತ್ನ ಜಡಿತವಾದ ಗೋಲ್ಡನ್ ಹೌಸ್, ಚಿನ್ನದ ಮೆಹಲ್ ಇರುತ್ತೆ. ಅದಕ್ಕೆ ಹೇಳಲಾಗುತ್ತೆ ಸುಖಧಾಮ. ತುಮಾರಾ ಹಿ ಹೀರೋ ಹೀರೋಯಿನ್ ಕಾ ಪಾರ್ಟ್ ಹೇ, ತುಮ್ ಡೈಮಂಡ್ ಬಂತೆ ಹೋ. ನಿಮ್ದೇ ಹೀರೋ ಹೀರೋಯಿನ್ ಪಾರ್ಟ್ ಇರೋದು, ನೀವಂತೂ ಡೈಮಂಡ್ ಆಗ್ತೀರಿ. ಗೋಲ್ಡನ್ ಏಜ್ ಇತ್ತು, ಈಗ ಇದು ಐರನ್ ಏಜ್. बाप कहते तुम कितने भाग्यशाली हो, भगवान खुद बैठ समझाते तुमको कितना खुश रहना चाहिए. ಬಾಬಾ ಹೇಳ್ತಾರೆ ನೀವೆಷ್ಟು ಭಾಗ್ಯಶಾಲಿಗಳು ನನ್ನ ಮಕ್ಕಳು, ಭಗವಂತ ಸ್ವಯಂ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಅಂದಮೇಲೆ ನಿಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು, ನೀವೆಷ್ಟು ಖುಷಿಯಲ್ಲಿ ಇರಬೇಕು. ತುಮಾರಿ ಪಡಾಯಿ ಹೇ ನೈ ದುನಿಯಾ ಕೆ ಲಿಯೆ, ಮಕ್ಕಳಿಗೆ ವಿದ್ಯೆ ಹೊಸ ಜಗತ್ತಿಗೆ ಇದು. ये तुम्हारा जीवन बहुत अमूल्य है, क्योंकि तुम विश्व की सर्विस करते हो. ಮಕ್ಕಳೇ, ಈ ಜೀವನ ಬಹು ಅಮೂಲ್ಯವಾದ ಜೀವನ ಇದು, ಏಕೆಂದ್ರೆ ನೀವು ವಿಶ್ವದ ಸೇವೆ ಮಾಡ್ತೀರಿ. ಬಾಪ್ ಕೋ ಬುಲಾತೆ ಹಿ ಹೇ ಕಿ ಆಕರ್ ಹೆಲ್ ಕೋ ಹೆವೆನ್ ಬನಾವು. ಬಾಬೂರನ್ನ ಕರಿತೀರಿ, ಬಂದು ನರಕವನ್ನ ಸ್ವರ್ಗವನ್ನಾಗಿ ಮಾಡುವಂತ. ಬಾಬೂರ ಹೆಸರುನು ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ನೀವು ಹೆವೆನ್ ಅಲ್ಲಿ ಇದ್ರಿ, ಈಗ ಹೆಲ್ಲಲ್ಲಿ ಇದ್ದೀರಿ. ಸ್ವರ್ಗದಲ್ಲಿ ಇದ್ದವ್ರೀಗ ನರಕದಲ್ಲಿ ಬಂದಿದ್ದೀರಿ, ಮತ್ತೆ ಪುನಃ ನೀವು ಸ್ವರ್ಗದಲ್ಲಿ ಹೋಗ್ತೀರಿ. ಹೆಲ್ ಶುರು ಹೋತಾ ಫಿರ್ ಹೆವೆನ್ ಕಿ ಬಾತೆ ಭೂಲ್ ಜಾತಿ, ಯೇ ತೋ ಫಿರ್ ಬಿ ಹೋಗಾ. ಯಾವಾಗ ನರಕ ಶುರು ಆಗುತ್ತೋ ಸ್ವರ್ಗದ ಮಾತುಗಳೆಲ್ಲ ಮರ್ತೋಗ್ಬಿಡುತ್ತೆ, ಮರ್ಜ್ ಆಗ್ಬಿಡುತ್ತೆ. ಮತ್ತೆ ಇದೇ ತರ ಆಗುತ್ತೆ, ಚಕ್ರ ರಿಪೀಟ್ ಆಗುತ್ತೆ. फिर भी तुमको गोल्डन एज से आयरन एज में जरूर आना है. ನೀವು ಪುನಃ ಗೋಲ್ಡನ್ ಏಜ್ ಇಂದ ಐರನ್ ಏಜ್, ಐರನ್ ಏಜ್ ಇಂದ ಗೋಲ್ಡನ್ ಏಜ್, ಈ ಚಕ್ರದಲ್ಲಿ ತಿರುಗ್ತಾ ಇರ್ತೀರಿ. ಬಾಬೋರು ಪದೇ ಪದೇ ಮಕ್ಕಳಿಗೆ ಹೇಳ್ತಾರೆ, ದಿಲ್ ಮೇ ಕೊಯ್ ಶಂಕಾ ಜಿಸ್ಸೆ ಖುಷಿ ನೈ ರೇತಿ ತೋ ಬತಾವ್. ನಿಮ್ಮ ಮನಸ್ಸಲ್ಲಿ ಯಾವುದೇ ಮಾತಿನ ಡೌಟ, ಯಾವುದೇ ಮಾತಲ್ಲಿ ನಿಮಗೆ ಗೊಂದಲನ, ಖುಷಿ ಇಲ್ವಾ ಹೇಳಿ, ಬಾಬೋರಿಗೆ ಕೇಳಿ. ಬಾಪ್ ಬೇಟ್ ಪಡಾತೆ ತೋ ಪಡ್ನಾ ಚಾಹಿಯೇನಾ. ಬಾಬೋರು ಕುತ್ಕೊಂಡು ಓದಿಸ್ತಾ ಇದ್ದಾರೆ ಅಂದ್ರೆ ಓದ್ಬೇಕಲ್ಲ ನಿಮ್ಮ ಮಕ್ಕಳು. ಖುಷಿ ನಹಿ ರೇತಿ ಕ್ಯೋಂಕಿ ತುಮ್ ದೇಹಾಭಿಮಾನ ಮೇ ಆ ಜಾತೆ ಹೋ. ಖುಷಿ ಯಾಕಿರಲ್ಲ ನಿಮ್ಗೆ ಅಂದ್ರೆ ನೀವು ದೇಹ ಅಭಿಮಾನದಲ್ಲಿ ಬರ್ತೀರಿ. ಖುಷಿ ಇರ್ಬೇಕಲ್ಲ. ಬಾಬೋರು ಕೇವಲ ಬ್ರಹ್ಮಾಂಡದ ಮಾಲೀಕರು, ನೀವು ಮಕ್ಕಳಂತೂ ಬ್ರಹ್ಮಾಂಡ ಹಾಗೂ ವಿಶ್ವದ ಮಾಲೀಕರು. ಅಂದಮೇಲೆ ನಿಮ್ಗೆ ಎಷ್ಟೊಂದು ಖುಷಿ ಇರಬೇಕು. ಅದೆಷ್ಟು ಬುದ್ಧಿಗೆ ಅರ್ಥ ಆಗಿರ್ಬೇಕಲ್ಲ. ಅರ್ಥ ಆದ್ರೆ ತಾನೇ ಖುಷಿ ಆಗುತ್ತೆ, ಅದ್ರ ವ್ಯಾಲ್ಯೂ ಗೊತ್ತಾದ್ರೆ ಖುಷಿ ಆಗುತ್ತೆ. ಬಲ್ ಬಾಪ್ ಕೋ ಕ್ರಿಯೇಟರ್ ಕಹಾ ಜಾತಾ, ಪರಂತು ಐಸಾ ನಹಿ, ಪ್ರಳಯ ಹೋ ಜಾತಿ ಫಿರ್ ನೈ ದುನಿಯಾ ರಚತೆ ಹೇ. ಬಾಬೋರಿಗೆ ಕ್ರಿಯೇಟರ್ ಅಂತ ಹೇಳಲಾಗುತ್ತೆ, ಆದ್ರೆ ಈ ತರ ಅಲ್ಲ, ಪ್ರಳಯ ಆಗ್ಬಿಡುತ್ತೆ ಮತ್ತೆ ಹೊಸ ಜಗತ್ ಬರುತ್ತೆ ಅಂತಲ್ಲ, ಇದೇ ಸೃಷ್ಟಿ ಪರಿವರ್ತನೆ ಆಗುತ್ತೆ. ಬಾಬಾ ಹೇಳೋದು ಕೇವಲ ಹಳೇದನ್ನ ಹೊಸದನ್ನಾಗಿ ಮಾಡ್ತೀನಿ, ಹಳೇದನ್ನ ವಿನಾಶ ಮಾಡ್ತೀನಿ, ಹೊಸದು ಪರಿವರ್ತನೆ ಆಗುತ್ತೆ. ತುಮಕೋ ನೈ ದುನಿಯಾ ಕಾ ಮಾಲೀಕ್ ಬನಾತಾ ಹೂಂ, ಮೈ ಕುಚ್ ಕರ್ತಾ ನಹಿ. ನಿಮ್ಮನ್ನ ನಾನು ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡ್ತೀನಿ, ನಾನು ಇನ್ನೇನು ಮಾಡಲ್ಲ, ಇದೆಲ್ಲ ಡ್ರಾಮಾ ನಿಗದಿ ಇದೆ. ಪತಿ ದುನಿಯಾ ಮೇ ಭಿ ಮುಜೆ ಬುಲಾತೆ ಪಾರಸ್ನಾಥ್ ಬನಾತಾ ಹೂಂ. ನನ್ನನ್ನ ನೀವು ಕರೆಯೋದೇನಕ್ಕೆ, ಪತೀತ ಜಗತ್ತಲ್ಲಿ ಕರಿತೀರಿ. ನಾನು ಈ ಪತೀತ ಜಗತ್ತಲ್ಲಿ ಬಂದು ನೀವು ಮಕ್ಕಳನ್ನ ಪಾರಸ್ನಾಥ್ ಪಾವನ ಮಾಡ್ತೀನಿ. ಈ ಮಕ್ಕಳು ಸ್ವಯಂ
ಪಾರಸಪುರಿಯಲ್ಲಿ ಬರ್ತೀರಿ, ಅಲ್ಲಿ ನೀವೇನು ನನ್ನನ್ನೇನು ಕರೆಯಲ್ಲ ನೋಡಿ. वहाँ तो मुझे कभी बुलाते ही नहीं, कभी बुलाते हैं तो बाबा पारसपुरी में आकर थोड़ी विजिट तो ले लो, बुलाते ही नहीं. ಕಂಪ್ಲೇಂಟ್ ಮಾಡ್ತಾರೆ ಬಾಬಾ ಅವರು. ಯಾವತ್ತಾರು ಕರೆದಿದ್ದೀರಾ ಸತ್ಯಯುಗದಲ್ಲಿ? ಬಾಬಾ ಬಂದು ಈ ಪಾರಸಪುರಿಗೆ ಒಂದ್ಸಲ ವಿಸಿಟ್ ಮಾಡಿ, ನೀವೇ ಎಲ್ಲ ಸ್ಥಾಪನೆ ಮಾಡಿದ್ದು, ನೀವೇ ಇಷ್ಟು ಸೇವೆ ಮಾಡಿದ್ದು, ಬಾಬಾ ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ಅಂತ ಕರೆದಿದ್ದೀರಾ? ಕರಿಯಲ್ಲ. ಯಾಕೆ ಕರಿಯಲ್ಲ? ಸಿಕ್ತಲ್ಲ ಸುಖ, ಮರ್ತೋಗ್ಬಿಡುತ್ತೆ. गायन भी है, दुख में सिमरन सब करे, पति दुनिया में याद करते, ಸುಖ ಮೇ ಕರೆ ನ ಕೊಯ್. ಗಾಯನ ಏನಿದೆ, ಸುಖದಲ್ಲಿ ಎಲ್ಲರೂ ಮರ್ತು ಬಿಡ್ತಾರೆ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಪತಿತ ಜಗತ್ತಲ್ಲಿ ನೆನ್ಪು ಮಾಡ್ತಾರೆ, ಸುಖದಲ್ಲಿದ್ದಾಗ ನನ್ನನ್ನು ಯಾರು ನೆನಪೇ ಮಾಡಲ್ಲ, ನೆನಪು ಮಾಡಲ್ಲ, ಕರೆಯೋದು ಇಲ್ಲ. ನ ಯಾದ್ ಕರ್ತೆ ನ ಬುಲಾರ್. ನಾವೇ ಹೇಳ್ತಾರೆ ನಾನು ನೆನಪು ಮಾಡಲ್ಲ, ನೀವು ನಾನು ಕರೆಯೋದೂ ಇಲ್ಲ ನೋಡಿ. ಒಂದ್ಸಲ ಬಾಬಾ ಬಂದು ವಿಸಿಟ್ ಮಾಡಿ ಅಂತಾರು ಕರಿತೀರಾ? फिर द्वापर में मंदिर बनाकर उसमें मुझे रख दे. ಬರೀ ದ್ವಾಪರ ಯುಗದಲ್ಲಿ ಮಂದಿರ ಮಾಡಿಬಿಟ್ಟು ಜಡಮೂರ್ತಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ಕೂಡಿಸ್ಬಿಡ್ತೀರಾ. पत्थर का नहीं तो हीरे का लिंग बनाकर रख देते पूजा करने के लिए. कितनी ವಂಡರ್ಫುಲ್ ಬಾತೆ. ದ್ವಾಪರ ಯುಗದಲ್ಲಿ ಬಂದು ಮೊದಲು ಕಲ್ಲಿನ ಲಿಂಗ ಮಾಡಿಲ್ಲ, ವಜ್ರದ ಲಿಂಗ. ಸೋಮನಾಥ ಮಂದಿರದಲ್ಲಿ ಮೊದಲು ವಜ್ರದ ಲಿಂಗ ಐತೆ, ಎಲ್ಲ ಲೂಟಿ ಮಾಡಿ ಕಲ್ಲಿಂದು. ಪೂಜೆ ಮಾಡಕ್ಕೆ ಎಷ್ಟು ಅದ್ಭುತ ಮಾತುಗಳಿದು. ಅಚ್ಚಿ ತರಸೆ ಕಾನ್ ಕೋಲ್ಕರ್ಕೆ ಸುನನಾ ಚಾಹಿಯೆ. ನಾವು ಹೇಳ್ತಾರೆ ನಾನು ಹೇಳೋದನ್ನ ಚೆನ್ನಾಗಿ 2 ಕಿವಿ ತೆರೆದು ಕೇಳಿಸ್ಕೊಳ್ಳಿ. ಖಾನ್ ಬಿ ಪ್ಯೂರ್ ಕರ್ನಾ ಚಾಹಿಯೇನಾ. ನನ್ನ ಮಹಾವಾಕ್ಯ ಎಷ್ಟು ಕೇಳ್ತಿರೋ ಆ ಕಿವಿನೂ ಪ್ಯೂರ್ ಆಗುತ್ತೆ. ಪ್ಯೂರಿಟಿನೇ ಫಸ್ಟ್. ಭಕ್ತರು ಹೆಂಗೆ ಹೇಳ್ತಾರೆ ನೋಡಿ, ನಿನ್ನ ನಾಮ ಸ್ಮರಣೆ, ನಿನ್ನ ನಾಮ ಹೇಳೋದ್ರಲ್ಲಿ ನನ್ನ ಬಾಯಿ ಪಾವನ ಆಯಿತು, ನಿನ್ನ ನಾಮ ಕೇಳಿ ನನ್ನ ಕಿವಿ ಪಾವನ ಆಯಿತು, ನಿನ್ನ ದರ್ಶನ ಮಾಡಿ ನನ್ನ ಕಣ್ಣು ಇಷ್ಟು ಅದ್ಭುತವಾಗಿ ಹೇಳ್ತಾರೆ. ಬಾಬಾ ಹೇಳ್ತಾರೆ ಬಾಬಾವರ ಮಹಾವಾಕ್ಯ ಕೇಳಿ ಕಿವಿನೂ ಪ್ಯೂರ್ ಆಗಬೇಕಲ್ಲ, ಪ್ಯೂರಿಟಿನೇ ಫಸ್ಟ್. कहते हैं शेरनी का दूध सोने के बर्तन में ठहर सकता, इसमें भी पवित्रता होगी तो धारणा होगी. ಸಿಂಹದ ಹಾಲನ್ನ ಚಿನ್ನದ ಪಾತ್ರೆಯಲ್ಲಿ ಇಡಬೇಕಾಗುತ್ತೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇಲ್ಲೂ ಅಷ್ಟೇನೆ, ಬಾಬಾವ್ರು ಕೊಡೋ ಈ ಜ್ಞಾನ ಅಮೃತನು ಪವಿತ್ರವಾದ ಬುದ್ಧಿಯಲ್ಲಿ ಮಾತ್ರ ಧಾರಣೆ ಆಗುತ್ತೆ. ಬಾಬಾ ಹೇಳ್ತಾರೆ ಕಾಮ ಮಹಾಶತ್ರು, ಇದ್ರ ಮೇಲೆ ವಿಜಯ ಪಡ್ಕೊಳ್ಳಿ. ನಿಮ್ದಿದು ಅಂತಿಮ ಜನ್ಮ. ನಿಮಗೆ ಗೊತ್ತಿದೆ ಈಗ ಅದೇ ಮಹಾಭಾರತ ಯುದ್ಧ ಆಗುತ್ತೆ. ಈಗೇನ್ 3ನೇ ಯುದ್ಧ ಆಗೋದಿದೆ, ತಯಾರಾಗುತ್ತೆ ನಿಲ್ಲುತ್ತೆ, ತಯಾರಾಗುತ್ತೆ ನಿಲ್ಲುತ್ತೆ, ಹಂಗೆ ನಿಲ್ಲಲ್ಲ, ಇದು ಆಗುತ್ತೆ. ಕಲ್ಪ ಕಲ್ಪ ಹೇಗೆ ವಿನಾಶ ಆಗಿತ್ತು ಹೋ ಬಹು ಅದೇ ರೀತಿ ಈಗಲೂ ಆಗುತ್ತೆ ಡ್ರಾಮಾ ಅನುಸಾರ. तुम बच्चों को स्वर्ग में फिर से अपने महल बनाने. ಮಕ್ಕಳು ಪುನಃ ಸ್ವರ್ಗದಲ್ಲಿ ನಿಮ್ಮ ಮೆಹಲನ್ನ ಮಾಡ್ತೀರಿ, ಹೇಗೆ ಕಲ್ಪದ ಹಿಂದೆ ಮಾಡಿದ್ರಿ. स्वर्ग को कहते ही है पैराडाइज. पुराणों से पैराडाइज अक्षर निकला है. ಸ್ವರ್ಗಕ್ಕೆ ಪ್ಯಾರಡೈಸ್ ಅಂತ ಹೇಳೋದು ಪುರಾಣಗಳಲ್ಲಿ ಈ ಒಂದು ಶಬ್ದಗಳನ್ನ ತೆಗೆದಿದ್ದಾರೆ, ಪ್ಯಾರಡೈಸ್ ಅನ್ನೋದನ್ನ ಬರೆದಿದ್ದಾರೆ. कहते हैं मानस सरोवर में परियां रहती थी, उसमें कोई टुबका लगाए तो परी बन जाए. ಕತೆ ಬರೆದ್ಬಿಟ್ರು, ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಪರಿಗಳಾಗ್ತಾರೆ, ಅದ್ರಲ್ಲಿ ಮುಳುಗಿದ್ರೆ ಅಂತ ಹೇಳಿ. ವಾಸ್ತವ ಮೇ ಜ್ಞಾನ್ ಮಾನಸ ಸರೋವರ ಹೇ. ಮಾನಸ ಸರೋವರ ಅಂದ್ರೆ ನೀರಿನ ಕೊಳ ಅಲ್ಲ, ಜ್ಞಾನ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಪರಿಗಳಾಗ್ತೀರಿ. ಉಸ್ಮೇ ತುಮ್ ಕ್ಯಾ ಸೆ ಕ್ಯಾ ಬನ್ ಜಾತೆ ಹೋ. ಶೋಭನಿ ಕೋ ಪರಿ ಕೇತೆ, ऐसा नहीं पंखे वाली कोई परी होती है. ಹೇಗಿದ್ದವರು ಹೇಗಾಗ್ತೀರಿ ನೋಡಿ. ಕಲಿಯುಗದಲ್ಲಿ ಯಾವ ತರ, ಸಂಗಮ ಯುಗದಲ್ಲಿ ಬಂದು ಯಾವ ತರ ಪರಿಗಳಾಗ್ತೀರಿ. ಸುಂದರ ಶೋಭನಿಕವಾಗಿರೋರಿಗೆ ಪರಿ ಅಂತ ಹೇಳೋದು, ಹಂಗೆ ಯಾರಿಗೋ ರೆಕ್ಕೆ ಇದೆ ಅದಕ್ಕೆ ಪರಿ ಅಂತ ಹೇಳೋದಲ್ಲ. ರೆಕ್ಕೆ ಅನ್ನೋದು ಡಬಲ್ ಲೈಟಿನ ಚಿಹ್ನೆ ಅಷ್ಟೇ ಅದು. जैसे तुम पांडवों को महावीर कहा जाता, उन्होंने फिर पांडवों के बहुत बड़े बड़े चित्र गुफाएं आदि बैठ दिखाई है. ಹೇಗೆ ಪಾಂಡವರು ಅಂದ್ರೆ ಅವರಿಗೆ ಮಹಾವೀರರು ಅಂತ ಹೇಳ್ತಾರೆ. ಪಾಂಡವರ ಚಿತ್ರ ಹೆಂಗ್ ಮಾಡ್ತಾರೆ,
ಭೀಮ, ಹನುಮಂತ ಇವ್ರನ್ನೆಲ್ಲ ಎಷ್ಟು ದೊಡ್ಡ ದೊಡ್ಡ ದಪ್ಪಗೆ ಎತ್ತರಕ್ಕೆ ತೋರಿಸ್ತಾರಲ್ವಾ. ಅದು ಗುಹೆ ಎಲ್ಲ ತೋರಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಹಣನ ಹಾಳು ಮಾಡಿದ್ದಾರೆ, ಎಷ್ಟು ಹಣ ವೇಸ್ಟ್ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, ಹಮ್ನೆ ತೋ ಬಚ್ಚೋಂ ಕೋ ಕಿತ್ನಾ ಸಾಹುಕಾರ ಬನಾಯ. ನಾನಂತೂ ನನ್ನ ಮಕ್ಕಳಿಗೆ ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದೆ. ತುಮನೆ ಇತನೆ ಸಬ್ ಪೈಸೆ ಕಹಾ ಕಿಯೆ, ಭಾರತ್ ಕಿತ್ನಾ ಸಾಹುಕಾರ ತಾ. ಇಷ್ಟೊಂದೆಲ್ಲ ಹಣನ ಏನ್ ಮಾಡಿದ್ರಿ? ಭಾರತ ಎಷ್ಟೊಂದು ಶ್ರೀಮಂತವಾಗಿತ್ತು. ಈಗ ಭಾರತದ್ದು ಯಾವ ಗತಿ ಆಗಿದೆ ನೋಡಿ. 100% साल्वेंट था, अब 100% इनसाल्वेंट बन पड़ा है. 100% ಸಂಪದ್ಭರಿತವಾಗಿದ್ದ ಭಾರತ ಇವತ್ತೇನಾಗಿದೆ? 100% ಕಂಗಾಲಾಗಿದೆ. तो अभी तुम बच्चों को कितनी तैयारी करनी चाहिए. ಪುನಃ ಇದು 100% ಸಂಪದ್ಭರಿತವಾಗಬೇಕಂದ್ರೆ ನಿಮ್ಮ ಮಕ್ಕಳು ಅದಕ್ಕೆಷ್ಟು ತಯಾರಿ ಮಾಡಬೇಕು. बच्चों आदि को भी यही समझाना कि श्री बाबा को याद करो, तुम श्री कृष्ण जैसा बनोगे. ಚಿಕ್ಕ ಬೇಬಿಗಳು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಿಗೆಲ್ಲ ಹೇಳಿ, ಈ ಶಿವಬಾಬಾ ಅವರನ್ನ ನೆನಪು ಮಾಡಿ ಹೇಳ್ಕೊಡ್ಬೇಕು. ಶಿವಬಾಬನ ಹೆಂಗ್ ನೆನಪು ಮಾಡಬೇಕು ಹೇಳ್ಕೊಡಿ, ಆವಾಗ ನೀವು ಶ್ರೀ ಕೃಷ್ಣನಂತೆ ಆಗ್ತೀರಿ ಅಂತ. तो बच्चों को कितना खुशी रहनी चाहिए, लेकिन अपार खुशी उन्हें ही रहेगी तो सदा दूसरों की सेवा में रहते हैं. ಈ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು, ಆದರೆ ಅಪಾರ ಖುಷಿ ಯಾರಿಗಿರುತ್ತೆ ಅಂದ್ರೆ ಯಾರು ಸದಾ ಬೇರೆಯವರ ಸೇವೆಯಲ್ಲಿ ತನ್ನನ್ನ ತೊಡಗಿಸ್ಕೊತಾರೆ. ಮುಖ್ಯ ಧಾರಣಾ ಚಲನ್ ಬಹುತ್ ರಾಯಲ್. ಮುಖ್ಯವಾಗಿರೋ ಧಾರಣೆ ಚಲನೆ ಎಲ್ಲ ತುಂಬಾ ರಾಯಲ್ ಆಗಿರ್ಬೇಕು. ಆಹಾರ ಪಾನೀಯನು ಬಹುತ್ ಸುಂದರ್ ಹೋ. तुम बच्चों के पास जब कोई आते उनकी हर प्रकार की खिदमत करनी चाहिए. ನಿಮ್ಮ ಧಾರಣೆ ತುಂಬಾ ರಾಯಲ್ ಆಗಿರ್ಬೇಕು. ನಿಮ್ಮ ಆಹಾರ ಪಾನೀಯನು ತುಂಬಾ ಶುದ್ಧ ಸುಂದರವಾಗಿರ್ಬೇಕು. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಯಾರಾದ್ರೂ ಬರ್ತಾರೆ ಅಂದ್ರೆ ಅವ್ರಿಗೆ ಎಲ್ಲಾ ಪ್ರಕಾರದ ಸೇವೆನೂ ಮಾಡ್ಬೇಕು. ನೋಡಿ, ಎಲ್ಲಾ ಪ್ರಕಾರ ಜ್ಞಾನನೂ ಕೊಡ್ಬೇಕು, ಭೋಗನೂ ಕೊಡ್ಬೇಕು, ಬೇರೆ ರೀತಿ ಅವರಿಗೆ ಸತ್ಕಾರ ಗೌರವನೂ ಕೊಡ್ಬೇಕು, ಎಲ್ಲ ರೀತಿ ಪಾಲನೆ ಮಾಡ್ಬೇಕಾಗತ್ತೆ. स्थूल भी तो सूक्ष्म भी, जिस्मानी रूहानी दोनों करने से बहुत ಖುಷಿ ಹೋಗಿ. ಸ್ಥೂಲವಾಗೂ ಸೇವೆ ಮಾಡ್ಬೇಕು ಅವರಿಗೆ, ಸೂಕ್ಷ್ಮವಾಗಿನೂ. ಎಷ್ಟು ಎರಡೂ ಪ್ರಕಾರದ ಸೇವೆ ಮಾಡ್ತೀರೋ ಅಷ್ಟು ಖುಷಿ ಆಗುತ್ತೆ. ನೋಡಿ, ಬಾಬಾವ್ರ ಜ್ಞಾನ ಕೇಳಿದಾಗ ಎಷ್ಟೊಂದು ಖುಷಿ ಆಗುತ್ತೆ. ಅದೇ ಬಾಬಾವ್ರ ಪ್ರಸಾದ ತಿಂದಾಗ ಎಷ್ಟೊಂದು ಖುಷಿ ಆಗುತ್ತೆ. ಅವ್ರಿಗೆ ಅವ್ರ ಆತ್ಮ ಗೌರವ ಕೊಟ್ಟಾಗ ಎಷ್ಟೊಂದು ಖುಷಿ ಆಗುತ್ತೆ. कोई भी आए तो उनको तुम सच्ची सत्य नारायण की कहानी सुनाओ. ಯಾರೇ ಬರಲಿ ಅವರಿಗೆ ಸತ್ಯ ನಾರಾಯಣನ ಕತೆ ಹೇಳಿ. ಶಾಸ್ತ್ರಗಳಲ್ಲಿ ಏನೇನೆಲ್ಲ ಕತೆಗಳನ್ನ ಬರೆದು ಬಿಟ್ಟಿದ್ದಾರೆ. ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟಿದ್ರಂತೆ, ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನ ತೋರಿಸ್ಬಿಟ್ಟಿದ್ದಾರೆ. ಈಗ ವಿಷ್ಣು ನಾಭಿಯಿಂದ ಬ್ರಹ್ಮ ಹೆಂಗ್ ಹುಟ್ಟುತ್ತಾರೆ, ಎಷ್ಟು ರಹಸ್ಯ ಇದೆ, ಅದಷ್ಟೇ ಹೇಳಲ್ಲ. ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟಿದ್ರಂತೆ, ಬ್ರಹ್ಮನ ನಾಭಿಯಿಂದ ವಿಷ್ಣು ಹುಟ್ಟಿದ್ರಂತೆ. ಎಷ್ಟು ಚೆನ್ನಾಗಿ ಬರ್ದಾರೆ, ಅರ್ಥ ಗೊತ್ತಿಲ್ಲ ಅಷ್ಟೇ ಅಲ್ವಾ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಈ ರಹಸ್ಯ ನೀವು ಮಕ್ಕಳಿಗೆ ಗೊತ್ತಿದೆ. और कोई इन बातों को कुछ समझ न सके, नाभि से निकलने की तो बात ही नहीं है. ಈ ಮಾತು ಬೇರೆ ಯಾರಿಗೇನು ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ನಾವಿಯಿಂದ ಹುಟ್ಟೋ ಮಾತಂತೂ ಇಲ್ಲ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಆಗ್ತಾರೆ. ಬ್ರಹ್ಮ ವಿಷ್ಣು ಆಗ್ಬೇಕಾದ್ರೆ ಸೆಕೆಂಡು, ಅದೇ ವಿಷ್ಣು ಬ್ರಹ್ಮ ಆಗಕ್ಕೆ 84 ಜನ್ಮ. ಸೆಕೆಂಡಲ್ಲಿ ಜೀವನ್ ಮುಕ್ತಿ ಅಂತ ಹೇಳಲಾಗುತ್ತೆ. ಬಾಬಾನೇ ಸಾಕ್ಷಾತ್ಕಾರ ಕರಾಯ ತುಮ್ ವಿಷ್ಣು ಕಾ ರೂಪ ಬಂತೆ. ಬಾಬಾವರು ಸಾಕ್ಷಾತ್ಕಾರ ಮಾಡ್ತಿದ್ರು ಬ್ರಹ್ಮ ಬಾಬಾವರಿಗೆ, ನೀನೇ ವಿಷ್ಣು ಚತುರ್ಭುಜಂ ತತತ್ವಂ. ಸೆಕೆಂಡಲ್ಲಿ ನಿಶ್ಚಯ ಆಗೋಗ್ಬಿಡ್ತು ಬ್ರಹ್ಮ ಬಾಬಾವರಿಗೆ ನಾನೇ ಅದು ಅಂತ. ವಿನಾಶದ ಸಾಕ್ಷಾತ್ಕಾರನೂ ಆಯ್ತು. नहीं तो कलकत्ता में जैसे राजाई टाटते रहते थे, कोई तकलीफ नहीं थी. ಬಾಬಾವ್ರು ಎಷ್ಟು ಅಂತಿಮ ಜನ್ಮದಲ್ಲಿ ಎಷ್ಟೊಂದು ಸುಖವಾಗಿದ್ರು. ಕಲ್ಕತ್ತಾದಲ್ಲಿ ಬಾಬಾವ್ರ ವ್ಯಾಪಾರ ಇತ್ತು, ಎಂತಹ ರಾಜ ವೈಭವದಲ್ಲಿದ್ರು. ಯಾವ ಕಷ್ಟ ದುಃಖನೂ ಇರಲಿಲ್ಲ ಬಾಬಾವರಿಗೆ. ಬಹುತ್ ಬಡ ರಾಯಲ್ಟಿ ಸೆ ರೇತೆ थे. ಬಾಬಾ ಬಹಳ ರಾಯಲ್ ಆಗಿದ್ರು, ರಾಯಲ್ಟಿ ಎಲ್ಲರ ಜೊತೆ. ನೋಡಿ, ರಾಜ ಮಹಾರಾಜರುಗಳ ಜೊತೆ
ಬಾಬುವರ ಒಡನಾಟ ಅಂದ್ರೆ ಎಂತಹ ರಾಯಲ್ ಸಂಸ್ಕಾರ ಬಾಬುವ್ರದ್ದು. अब बाप तुम्हें ज्ञान रत्नों का व्यापार सिखलाते हैं. ಈಗ ಬಾಬುವ್ರು ನಿಮ್ಗೆ ಜ್ಞಾನ ರತ್ನಗಳ ವ್ಯಾಪಾರ ಕಲ್ಸ್ಕೊಡ್ತಾರೆ. ವ್ಯಾಪಾರ ತೋ ಇನ್ಕೆ ಆಗೆ ಕುಚ್ ಭಿ ನಹಿ. ಈ ವ್ಯಾಪಾರದ ಮುಂದೆ, ಜ್ಞಾನ ರತ್ನಗಳ ವ್ಯಾಪಾರದ ಮುಂದೆ ಆ ವ್ಯಾಪಾರ ಏನೂ ಅಲ್ಲ. परंतु इनके पाठ और तुम्हारे पाठ में फर्क है. बाबा ने इनमें प्रवेश किया, पट से सब कुछ छोड़ दिया, बट्टी बननी थी. ಆದರೆ ಬ್ರಹ್ಮ ಬಾಬುವ್ರ ಪಾರ್ಟಿಗೂ ನಿಮ್ಮ ಪಾರ್ಟಿಗೂ ಬಹಳ ಅಂತರ ಇದೆ. ಶಿವಬಾಬುವರು ಇವ್ರ ಶರೀರದಲ್ಲಿ ಯಾವಾಗ ಪ್ರವೇಶ ಆದ್ರು ತಕ್ಷಣ ಸೆಕೆಂಡಲ್ಲಿ ಎಲ್ಲವನ್ನೂ ಬಿಟ್ರು. ಬಾಬುವರು ಸಂಪೂರ್ಣ ಸಮರ್ಪಣೆ ಆದ್ರು. 14 ವರ್ಷ ಬಟ್ಟಿನೂ ಮಾಡಿದ್ರು. तुमने ही सब कुछ छोड़ा, नदी पार कर आए, बट्टी में पड़े, क्या क्या हुआ, कोई की परवाह नहीं. ಏನೇನೆಲ್ಲ ಆಯ್ತು, ಎಲ್ಲ ಬಿಟ್ಟು ಬಂದ್ರಿ, ನದಿನೂ ಪಾರ್ ಮಾಡಿದ್ರಿ. ನೋಡಿ, ಹೈದರಾಬಾದಿಂದ ಕರಾಚಿಗೆ ಬಂದ್ರಿ, ಕರಾಚಿಯಿಂದ ಮಧುಬನಕ್ಕೆ ಬಂದ್ರು, ಎಲ್ಲವನ್ನ ಕ್ರಾಸ್ ಮಾಡಿದ್ರಿ. ಏನಾಯ್ತು, ಏನೆಲ್ಲ ವಿಘ್ನಗಳು ಬಂತು, ಬಾಬುವ್ರು ಯಾವುದನ್ನು ಕೇರ್ ಮಾಡಲಿಲ್ಲ. कहते हैं श्री कृष्ण ने भगाया, क्यों भगाया? उनको पटरानी बनाने, ये बट्टी भी बनी. तुम बच्चों को स्वर्ग की महारानी बनाने के लिए. ಹೇಳ್ತಾರೆ ಕೃಷ್ಣನಿಗೆ ಎಷ್ಟೊಂದು ಜನ ಪಟರಾಣಿಯರಿದ್ರು, ಹಂಗೆ ಬ್ರಹ್ಮ ಬಾಬುವ್ರ ಬಗ್ಗೆನೂ ಬರೆದು ಬಿಟ್ರು. ಈಗ 300-400 ಜನ ಇದ್ದಾರೆ, ಇನ್ನು ಇಷ್ಟು ಜನ ರಾಣಿ ಬೇಕು ಅಂತ ಹೇಳಿ ಎಲ್ಲ ನಿಂದನೆಗಳನ್ನು ಕೇಳಿದ್ರು. ಬಾಬುವರು ಬಟ್ಟಿ ಮಾಡಿದ್ರು. ಬಟ್ಟಿ ಮಾಡಿ ಮಕ್ಕಳನ್ನ ಸ್ವರ್ಗದ ಮಹಾರಾಣಿಯರನ್ನಾಗಿ ಮಾಡಲಿಕ್ಕೆ. ಅದನ್ನೇ ಶಾಸ್ತ್ರಗಳಲ್ಲಿ ಏನೇನೆಲ್ಲ ಉಲ್ಟಾ ಸುಲ್ಟಾ ಬರೆದು ಬಿಟ್ಟಿದ್ದಾರೆ. ಪ್ರಾಕ್ಟಿಕಲ್ ಅಲ್ಲಿ ಕ್ಯಾ ಹೈ, ಇವಾಗ ನಿಮಗೆ ಗೊತ್ತಾಗಿದೆ ಪ್ರಾಕ್ಟಿಕಲ್ ಅಲ್ಲಿ ಏನಿದೆ. ಅಬ್ ತುಮ್ ಸಮಜ್ತೆ ಹೋ, ಬಗಾನೆ ಕಿ ಬಾತ್ ನಹಿ. ಇಲ್ಲಿ ಯಾರನ್ನೋ ಅಪಹರಿಸ್ಕೊಂಡ್ ಬರೋದು ಮಾತೇ ಇಲ್ಲ. ಎಲ್ರೂ ಸ್ವ ಇಚ್ಛೆಯಿಂದ, ಇಲ್ಲಿ ಯಾರನ್ನ ಅಪಹರಿಸ್ಕೊಂಡ್ ಬಂದಾರ ಆದಿಯಿಂದ ಇವತ್ತಿನವರೆಗೂ? ಎಲ್ಲರೂ ಸ್ವ ಇಚ್ಛೆಯಿಂದ ಬಂದಿರೋದು. ಕಲ್ಪ ಪೆಹಲೆ भी गाली मिली थी, नाम बदनाम हुआ था, ये तो ಡ್ರಾಮಾ है. ನೋಡಿ ಶಿವಬಾಬುವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಲ್ಪದ ಹಿಂದೆನೂ ಬ್ರಹ್ಮ ಬಾಬುವರಿಗೆ ತುಂಬಾ ನಿಂದನೆಗಳೆಲ್ಲ ಬಂದಿತ್ತು, ಹೆಸರಿಗೆ ಕಳಂಕನೂ ಬಂದಿತ್ತು. ಇದೆಲ್ಲ ಡ್ರಾಮಾದಲ್ಲಿದೆ. ಏನೆಲ್ಲ ಆಯ್ತು ಕಲ್ಪದ ಹಿಂದಿನಂತೆ ಆಯ್ತು. ಫುಲ್ ಇಷ್ಟ. अभी तुम अच्छी रीति जानते हो, कल्प पहले जिन्होंने राज्य लिया वह जरूर आएंगे. ಈಗ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ಕಲ್ಪದ ಹಿಂದೆ ಯಾರು ರಾಜ್ಯ ತಗೊಂಡಿದ್ರು, ಆಸ್ತಿ ತಗೊಂಡಿದ್ರು ಬಾಬುವ್ರ ಹತ್ರ, ಅವರು ಅವಶ್ಯಕವಾಗಿ ಬರ್ತಾರೆ. ಬಾಬು ಹೇಳ್ತಾರೆ, ನಾನು ಕಲ್ಪದಲ್ಲಿ ಬಂದು ಭಾರತವನ್ನು ಸ್ವರ್ಗ ಮಾಡ್ತೀನಿ. ಪೂರ 84 ಜನ್ಮದ ಲೆಕ್ಕ ಹೇಳ್ತೀನಿ. ಸತ್ಯಯುಗದಲ್ಲಿ ನೀವು ಅಮರವಾಗಿರ್ತೀರಿ, ಅಲ್ಲಿ ಅಕಾಲ ಮೃತ್ಯು ಇಲ್ಲ. ಶಿವಬಾಬಾ ಕಾಲ್ ಪರ್ ಜೀತ್ ಪೆಹನಾತೆ. ಶಿವಬಾಬಾವರು ಮೃತ್ಯುವಿನ ಮೇಲೆ ನಿಮ್ಮನ್ನು ವಿಜಯಿಗಳನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಕಾಲರ ಕಾಲ, ನಾನೇ ಮಹಾಕಾಲ. ಕಥೆಗಳೆಲ್ಲ ಏನೇನ್ ಬರ್ದಿಟ್ಟಿದ್ದಾರೆ. ನೀವಂತೂ ಮೃತ್ಯುವಿನ ಮೇಲೆ ವಿಜಯ ಪಡ್ಕೊಳ್ತೀರಿ, ಕಾಲದ ಮೇಲೆ ವಿಜಯ ಪಡ್ಕೊಳ್ತೀರಿ. तुम जाते हो अमर लोक में, अमर लोक में ऊंच पद पाने के लिए एक तो पवित्र बनना है, दूसरा फिर दैवी गुण भी धारण करने हैं. ನೀವು ಹೋಗ್ತೀರಿ ಅಮರ ಲೋಕಕ್ಕೆ. ಅಮರ ಲೋಕದಲ್ಲಿ ಉನ್ನತ ಪದವಿ ಪಡ್ಕೊಳ್ಳಕ್ಕೆ ಒಂದು ಪವಿತ್ರವಾಗಿರ್ಬೇಕು, ಇನ್ನೊಂದು ದೈವಿ ಗುಣಗಳ ಧಾರಣೆ ಬೇಕು. ಅಪ್ನಾ ರೋಜ್ ಪೋತಾ ಮೇಲ್ ರಖೋ, ರಾವಣ ದ್ವಾರ ತುಮಕೋ ಘಾಟ ಪಡಾ ಹೈ. ಪ್ರತಿನಿತ್ಯದ ಚಾರ್ಟ್ ಇಡಿ, ನಿಮ್ಮ ಉನ್ನತಿಯ ಚಾರ್ಟ್ ಇಡಿ. ರಾವಣ ಅಂತೂ ನಿಮ್ಮನ್ನು ನಷ್ಟದಲ್ಲಿ ತಂದಿದ್ದಾನೆ. ಮೇರೆ ದ್ವಾರ ಫಾಯ್ದಾ ಹೋತಾ ಹೈ. ರಾವಣ ನಷ್ಟದಲ್ಲಿ ತರ್ತಾನೆ, ನಾನು ನಿಮ್ಮನ್ನ ಲಾಭದಲ್ಲಿ ತಗೊಂಡು ಹೋಗ್ತೀನಿ. ವ್ಯಾಪಾರಿ ಲೋಗ್ ಇನ್ ಬಾತೋಂಕೋ ಅಚ್ಚಿ ರೀತಿ ಸಮझेंगे. ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭ ನಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ. ಇದು ಜ್ಞಾನ ರತ್ನಗಳು ಬಹಳ ವಿರಳ. ಈ ಜ್ಞಾನ ರತ್ನಗಳ ವ್ಯಾಪಾರ ಮಾಡೋರು ಬಹಳ ವಿರಳ. ನೀವಿಲ್ಲಿ ವ್ಯಾಪಾರ ಮಾಡಕ್ ಬಂದಿದ್ದೀರಿ. ಕೆಲವು ಮಕ್ಕಳು ಚೆನ್ನಾಗಿ ವ್ಯಾಪಾರ ಮಾಡ್ಕೊಳ್ತಾರೆ, ಸ್ವರ್ಗದ ರಾಜ್ಯ ಭಾಗ್ಯದ ವ್ಯಾಪಾರ. 21 ಜನ್ಮಕ್ಕೆ 21 जन्म भी क्या 50-60 जन्म बहुत सुखी रहते. ಮಕ್ಕಳೇ ಬರೀ 21 ಜನ್ಮ ಅಲ್ಲ, 21 ಜನ್ಮ ಅಂತೂ ಫುಲ್ ಇರುತ್ತೆ.
ಅಷ್ಟೇ ಅಲ್ಲ, 50-60 ಜನ್ಮದವರೆಗೂ ಬಹಳ ಸುಖವಾಗಿರ್ತೀರಿ ನೀವು. ನೋಡಿ ಎಷ್ಟು ಮುಕ್ಕಾಲ್ ಭಾಗ ಸುಖ, ದುಃಖ ಏನು ಗೊತ್ತೇ ಇರಲ್ಲ 50-60 ಜನ್ಮದವರೆಗೂ. ಪದಂಪತಿ ಬಂತೆ ಹೋ, ದೇವತಾಂಕೆ ಪೇರ್ ಮೇ ಪದಂ ದಿಖಾತೆ ಹೇನ, ಪದ್ಮಾಪತಿಗಳಾಗ್ತೀರಿ. ದೇವತೆಗಳ ಪಾದದಲ್ಲಿ ಪದ್ಮ ತೋರಿಸ್ತೀರಿ, ಕಮಲ ತೋರಿಸ್ತೀರಿ ಅಲ್ಲ. ಅರ್ಥ ಏನು ಗೊತ್ತಿಲ್ಲ, ಈಗ ನೀವು ಪದಂಪತಿಗಳಾಗ್ತಾ ಇದ್ದೀರಿ. ತುಮಕೋ ಕಿತನಿ ಖುಷಿ ಹೋನಿ ಚಾಹಿಯೆ. ಪದಮದಷ್ಟು ಅಂದ್ರೆ ಅಷ್ಟು ಅಪಾರ ಸಂಪತ್ತು ಸಿಗುತ್ತೆ. ಎಷ್ಟು ಖುಷಿ ಆಗ್ಬೇಕು ನಿಮ್ಮ ಮಕ್ಕಳಿಗೆ. ನಾವು ಹೇಳ್ತಾರೆ, ಮಕ್ಕಳೇ ನೋಡಿ ನಾನು ಎಷ್ಟು ಸಾಧಾರಣವಾಗಿದ್ದೀನಿ, ನೀವು ಮಕ್ಕಳನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ, ನೀವೇ ನನ್ನನ್ನು ಕರೆದಿದ್ದು. ಹೇ ಪತಿತ ಪಾವನ, ಬಾ ಬಂದು ನಮ್ಮನ್ನ ಪಾವನ ಮಾಡುವಂತ. ಈಗ ಪಾವನರಾಗ್ತೀರಿ, ಸುಖಧಾಮದಲ್ಲಿ ಪಾವನರಿರ್ತೀರಿ. ಶಾಂತಿಧಾಮ್ ಕಿ ಕೊಯ್ ಹಿಸ್ಟ್ರಿ ಜಾಗ್ರಫಿ ಹೋ ನಹಿ ಸಕ್ತಿ. ಶಾಂತಿಧಾಮದಲ್ಲಿ ಯಾವುದೇ ಹಿಸ್ಟ್ರಿ ಜಾಗ್ರಫಿ ಇಲ್ಲ. ಹಿಸ್ಟ್ರಿ ಜಾಗ್ರಫಿ ಇರೋದು ಈ ಸಾಕಾರ ಲೋಕದಲ್ಲಿ. ಅಲ್ಲಿ ಆತ್ಮಗಳ ವೃಕ್ಷ ಇದೆ. ಸೂಕ್ಷ್ಮ ವಚನದಲ್ಲಿ ಇದು ಯಾವುದೇ ಮಾತಿಲ್ಲ. ಬಾಕಿ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜಧಾನಿ ಇತ್ತು. ಅಸನೇ ಏಕಿ ಲಕ್ಷ್ಮೀನಾರಾಯಣ ಸಿರಫ್ ರಾಜ್ಯ ಕರ್ತೆ, ಹಂಗಲ್ಲ. ಇಡೀ ಸತ್ಯಯುಗದಲ್ಲಿ 1250 ವರ್ಷನೂ ಒಬ್ಬರೇ ಲಕ್ಷ್ಮೀನಾರಾಯಣರ ರಾಜ್ಯ ಮಾಡ್ತಾರೆ ಅಂತಲ್ಲ. ಲಕ್ಷ್ಮೀನಾರಾಯಣ ಜಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 8 ಗದ್ದಿ ನಡೆಯುತ್ತಲ್ವಾ. ವೃದ್ಧಿ ಹೋತಿ ಹೇನ, ಫಿರ್ ದ್ವಾಪರ ಮೇ ವಹಿ ಪೂಜ್ಯ ಸೋ ಪೂಜಾರಿ ಬಂತೆ ಹೇ. ಹಂಗೆ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಬರ್ತೀರಿ. ದ್ವಾಪರ ಯುಗದಲ್ಲಿ ಬಂದು ಪೂಜ್ಯರೇ ಪೂಜಾರಿಗಳಾಗ್ತೀರಿ. ಮನುಷ್ಯ ಫಿರ್ ಪರಮಾತ್ಮ ಕೆಲಿಯೇ ಕಹ ದೇತೆ ಆಪೇ ಹಿ ಪೂಜ್ಯ. ಆದ್ರೆ ಮನುಷ್ಯರಿಗೆ ಗೊತ್ತಿಲ್ಲ ದೇವತೆಗಳೇ ಪೂಜ್ಯರು ಪೂಜಾರಿ ಆಗಿರೋದು ಅಂತ. ಇದನ್ನ ತಗೊಂಡೋಗಿ ನೀವೇ ಪೂಜ್ಯ, ನೀವೇ ಪೂಜಾರಿ ಅಂತ ಪರಮಾತ್ಮನೇ ಹೇಳ್ಬಿಡ್ತಾರೆ. ಹೇಗೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಇದೆಲ್ಲ ಮಾತು ನೀವು ಮಕ್ಕಳಿಗೆ ಗೊತ್ತಿದೆ. ಅರ್ಧ ಕಲ್ಪ ನೀವೇ ಹಾಡ್ತಾ ಬಂದಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಹಾಗೂ ಭಗವಾನ್ ವಾಚ ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳಿಗೆ. ಭಗವಂತ ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರಿಗೆ ಓದಿಸ್ತಾ ಇದ್ದಾರೆ? ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳಿಗೆ. ऐसे बाप की राय पर भी चलना चाहिए ना. ಇಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸಲಹೆಯಂತೆಯೇ ನಡಿಬೇಕಲ್ವಾ. ಗೃಹಸ್ಥ ವ್ಯವಹಾರನೂ ಸಂಭಾಲನೆ ಮಾಡಿ. यहाँ तो सब रह न सके, सब रहने लगे तो कितना बड़ा मकान बनाना पड़े. ಎಲ್ಲರೂ ಇಲ್ಲಿ ಬಂದು ಕುತ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಎಲ್ಲರೂ ಬಂದು ಇಲ್ಲಿ ಇರ್ಬೇಕಾದ್ರೆ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು. ये भी तुम एक दिन देखेंगे, नीचे से ऊपर तक कितनी बड़ी क्यू लग जाती है. ನಾವೇ ಹೇಳ್ತೀರ, ಆ ದಿನನೂ ಒಂದು ದಿನ ಬರುತ್ತೆ, ನೀವು ನೋಡ್ತೀರಿ ಮೇಲಿಂದ ಕೆಳಗೆ ಅಂದ್ರೆ ಅಬು ರೋಡಿಂದ ಅಬುವರೆಗೂ ಹೆಂಗೆ ಕ್ಯೂ ನಿಲ್ತಾರೆ ಅನ್ನೋದನ್ನು ನೀವು ನೋಡ್ತೀರಿ. ಕ್ಯೂ ಲಗ್ ಜಾತಿ ದರ್ಶನ್ ಕರ್ನೆ ಕೇಳಿ, ಬಾಬೋರ್ ದರ್ಶನ ಮಾಡಕ್ಕೆ, ಅಂತಿಮ ದರ್ಶನ. कोई को दर्शन नहीं होता तो गाली भी देने लग पड़ते. समझते महात्मा का दर्शन करे. अभी बाप तो बच्चों का है. ಯಾರಿಗಾದ್ರೂ ದರ್ಶನ ಸಿಗ್ಲಿಲ್ಲ ಅಂದ್ರೆ ನಿಂದನೇನೋ ಮಾಡಕ್ಕೆ ಶುರು ಮಾಡ್ತಾರೆ. ತಿಳ್ಕೊತಾರೆ ನಮ್ಗೆ ಮಹಾತ್ಮರು ದರ್ಶನ ಕೊಡ್ಲಿಲ್ಲ ಅಂತ. ಇಲ್ಲಂತೂ ಯಾವ ಮಹಾತ್ಮರ ದರ್ಶನದ ಮಾತೇ ಇಲ್ಲಲ್ಲ. ಅಭಿ ಬಾಪ್ ತೋ ಬಚ್ಚೋಂ ಕೋ ಹಿ ಪಡಾತೆ ಹೈ. ಬಾಬೋರಂತೂ ಮಕ್ಕಳಿಗೆ ಓದಿಸ್ತಾರೆ. ಮಕ್ಕಳವರು ತಂದೆ ವಿಶೇಷ ಮಕ್ಕಳಿಗೆ ಓದಿಸ್ತಾರೆ, ಮಕ್ಕಳ ಜೊತೆನೆ ಮಿಲನ ಮಾಡ್ತಾರೆ. तुम जिसको रास्ता बताते हो, कोई तो अच्छी रीति चल पड़ते, कोई धारणा कर नहीं सकते. कितने हैं जो सुनते भी रहते, फिर बाहर में जाते तो वहां के वहां रह जाते. वह खुशी नहीं, पढ़ाई नहीं, योग नहीं. ಬಾಬಾ ಹೇಳ್ತಾರೆ, ಕೆಲವರಂತೂ ಬಾಬೋರು ಜ್ಞಾನದ ಮಾರ್ಗದಲ್ಲಿ ಚೆನ್ನಾಗಿ ನಡೀತಾರೆ, ಕೆಲವರಿಗೆ ಏನು ಧಾರಣೆನೇ ಇರೋದಿಲ್ಲ. ಕೆಲವರು ಬರೀ ಕಿವಿಗೆ ಮಾತ್ರ ಕೇಳಿಸ್ಕೊತಾರೆ, ಮತ್ತೆ ಹೊರಗಡೆ ಹೋದ್ರೆ ಇಲ್ಲಿದಿಲ್ಲೇ ಅಲ್ಲಿದಲ್ಲೇ. ಅಂದ್ರೆ ಆ ಖುಷಿನೂ ಇರಲ್ಲ, ಬಾಬೋರ್ ಮಾತುಗಳು ನೆನಪಿರಲ್ಲ, ವಿದ್ಯೆನೂ ಇರಲ್ಲ, ಯೋಗನೂ ಇರಲ್ಲ. ಹೆಂಗಿದ್ರು ಮೊದಲು ಅಜ್ಞಾನದಲ್ಲಿ ಹಂಗೆ ಇರ್ತಾರೆ, ಬಾಬೋರ್ ಮಕ್ಕಳಾಗಿರ್ತಾರೆ, ಏನು ಅರ್ಥ ಆಗಲ್ಲ. ಬಾಬಾ ಕಿತ್ನಾ ಸಮझाते, चार्ट रखो नहीं तो बहुत पछताना पड़ेगा.
ಬಾಬೋರಂತೂ ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಹೇಳ್ತಾರೆ, ಮಕ್ಕಳೇ ಚಾರ್ಟ್ ಇಡಿ, ಇಲ್ಲಾಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. हम बाबा को कितना याद करते, चार्ट देखना चाहिए ना. ನಾನು ಬಾಬೋರ್ನ ಎಷ್ಟು ನೆನ್ಪು ಮಾಡ್ತೀನಿ ಅನ್ನೋ ಚಾರ್ಟ್ ನೋಡ್ಕೋಬೇಕಲ್ವಾ. ಭಾರತದ ಪ್ರಾಚೀನ ಯೋಗದ ಬಹಳ ಮಹಿಮೆ ಇದೆ. ಬಾತ್ ಸಮಜಾತೆ, ಕೊಯ್ ಬಿ ಬಾತ್ ನೈ ಸಮಜೆ ತೋ ಬಾಬಾ ಸೆ ಪೂಛೋ. ಯಾವುದೇ ಮಾತು ಅರ್ಥ ಆಗ್ಲಿಲ್ವಾ, ಬಾಬೋರನ್ ಕೇಳಿ. ಹಾಗೆ ತುಮ್ ಕುಚ್ ನಹಿ ಜಾನ್ತೆ ಥೆ, ಮೊದ್ಲೇನು ನಿಮಗೆ ಗೊತ್ತಿರ್ಲಿಲ್ಲ. ಬಾಬಾ ಹೇಳ್ತಾರೆ, ಇದು ಮುಳ್ಳಿನ ಕಾಡು, ಕಾಮ ಮಹಾಶತ್ರು. ಮುಳ್ಳಲ್ಲಿ ದೊಡ್ಡ ಮುಳ್ಳು ಕಾಮ ಮಹಾಶತ್ರು. ಈ ಅಕ್ಷರ खुद गीता के है, गीता पढ़ते थे परंतु समझते थोड़ी थे. ಗೀತೆಯಲ್ಲಿರುವಂತಹ ಮಹಾವಾಕ್ಯ ಇದು, ಕಾಮ ಮಹಾಶತ್ರು ಅನ್ನೋದು. ಗೀತೆ ಓದ್ತಾ ಇದ್ರು, ಬ್ರಹ್ಮ ಬಾಬಾವರಾಗ್ಲಿ ಎಲ್ರು ಗೀತೆ ಓದ್ತಾರೆ, ಅರ್ಥ ಏನು ಗೊತ್ತಿಲ್ಲ. ಯಾರಿಗೆ ಹೇಳ್ತಿದ್ದಾರೆ ನನಗೆ ಅನ್ನೋದು ಯಾರಿಗೂ ತಗೊಳ್ಳೋದೇ ಇಲ್ಲ ಅದನ್ನ. बाबा ने सारी आयु गीता पढ़ी, समझते थे गीता महात्मा बहुत अच्छा है, गीता का महात्मा बहुत अच्छा है. भक्ति मार्ग में गीता का कितना मान है. गीता बड़ी भी होती है, छोटी भी होती है. ಬಾಬಾ ಹೇಳೋದು, ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಬಾಬಾವರು ತನ್ನ ಆಯುಷ್ 60 ವರ್ಷನೂ ಗೀತೆ ಓದಿದ್ದಾರೆ. ಗೀತೆಯ ಮಹಾತ್ಮ ಒಳ್ಳೆಯವರು ಅಂದ್ರೆ ಕೃಷ್ಣ ಅಂತ ತಿಳ್ಕೊಂಡಿದ್ರಲ್ಲ. ಭಕ್ತಿ ಮಾರ್ಗದಲ್ಲಿ ಗೀತೆಗೆ ಎಷ್ಟೊಂದು ಮಾನ್ಯತೆ ಇದೆ. ಗೀತೆ ಪುಸ್ತಕ ದಪ್ಪ ದಪ್ಪ ದೊಡ್ಡ ಪುಸ್ತಕಗಳು ಇದೆ, ಚಿಕ್ಕದು ಇದೆ. श्री कृष्ण आदि देवताओं के वही चित्र पैसे पैसे में मिलते रहते हैं. उन्हीं चित्रों के फिर कितने बड़े बड़े मंदिर बनाते हैं. ಶ್ರೀ ಕೃಷ್ಣ ಅಥವಾ ದೇವತೆಗಳ ಚಿತ್ರಗಳು ದುಡ್ಡು ಕೊಟ್ರೆ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟಷ್ಟು ದೊಡ್ಡ ದೊಡ್ಡದು ಅಥವಾ ಇನ್ನು ಸುಂದರವಾಗಿರೋ ಮೂರ್ತಿ ಚಿತ್ರ ಸಿಗುತ್ತೆ. ಅದನ್ನೇ ತಗೊಂಬಂದಿಟ್ಬಿಟ್ಟು ದೊಡ್ಡ ದೊಡ್ಡ ಮಂದಿರಗಳನ್ನೆಲ್ಲ ಮಾಡ್ತಾರೆ. ಬಾತ್ ಸಮಜಾತೆ, ತುಮ್ಕೋ ತೋ ವಿಜಯ್ ಮಾಲಾ ಕಾ ದಾನ ಬನ್ನ. ನೀವಂತೂ ಮಕ್ಕಳು ವಿಜಯ ಮಾಲೆಯ ಮಣಿಗಳಾಗಬೇಕು. ಅಷ್ಟೇ ಮೀಟೆ ಮೀಟೆ ಬಾಬಾ ಕೋ ಬಾಬಾ ಬಾಬಾ भी कहते हैं, समझते भी है स्वर्ग की राजाई देते, फिर भी सुनंती कतंती अहो माया फार्कತಿ ದೇವಂತಿ. ಮಧುರ ಮಧುರವಾದ ತಂದೆ, ಯಾರನ್ನ ಮಕ್ಕಳು ಬಾಬಾ ಬಾಬಾ ಅಂತಾನು ಹೇಳ್ತಾರೆ, ತಿಳ್ಕೊತಾರೆ. ಹೌದು, ಶಿವಬಾಬು ನಮ್ಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ ಅಂತಾನು ತಿಳ್ಕೊತಾರೆ. ಮತ್ತೆ ನೋಡಿದ್ರೆ ಅಹೋ ಸುನಂತಿ, ಚೆನ್ನಾಗಿ ಕೇಳ್ಬಿಟ್ಟು ಬೇರೆಯವರಿಗೂ ಜ್ಞಾನ ಹೇಳಿ ಅಹೋ ಮಾಯಾ ವಶ ಆಗಿ ಪಾರ್ಕತಿ, ಬಾಬೋರಿಗೆ ಡೈವರ್ಸ್ ಕೊಟ್ಟು ಹೋಗ್ತಾ ಇರ್ತಾರೆ. ಬಾಬಾ ಕಹಾತೋ ಬಾಬಾ ಮನ ಬಾಬಾನ. ತಂದೆ ಅಂತ ಕರೆದ ಮೇಲೆ, ತಂದೆ ಅಂದ್ರೆ ತಂದೆ ಅಲ್ವಾ. ಇಷ್ಟು ವರ್ಷ ತಂದೆ, ಇಷ್ಟು ವರ್ಷ ಆದ್ಮೇಲೆ ಇಲ್ಲ, ಹಂಗಿಲ್ಲಲ್ಲ. ಒಂದಿನ ತಂದೆ ಇನ್ನೊಂದಿನ ಇಲ್ಲ. ತಂದೆ ಅಂದ್ಮೇಲೆ ತಂದೆ, ಅದು ಸಂಬಂಧ. ಭಕ್ತಿ ಮಾರ್ಗದಲ್ಲೂ ಗಾಯನ ಇದೆ. ಶಿವಬಾಬಾ ಅವರು ಪತಿಗಳ ಪತಿ, ಗುರುಗಳ ಗುರು ಒಬ್ರೇ ಅವರು. ಹಮಾರಾ ಫಾದರ್ ಹೇ, ಜ್ಞಾನ ಕಾ ಸಾಗರ್ ಪತಿ ಪಾವನ್ ಹೇ. ಅವರೇ ನಮ್ ತಂದೆ, ಅವರೇ ಜ್ಞಾನದ ಸಾಗರ, ಅವರು ಪತಿತ ಪಾವನ ಅವರು. तुम बच्चे कहते हो बाबा हम कल्प कल्प आपसे वर्षा लेते आए हैं. ನೀವು ಮಕ್ಕಳು ಹೇಳ್ತೀರಿ, ಬಾಬಾ ನಾವು ಕಲ್ಪ ಕಲ್ಪದಲ್ಲೂ ನಿಮ್ಮಿಂದ ಆಸ್ತಿ ತಗೊಳ್ತಾನೆ ಬಂದಿದೀವಿ, ಕಲ್ಪ ಕಲ್ಪದಲ್ಲೂ ನಿಮ್ ಜೊತೆ ಮಿಲನ ಮಾಡ್ತಾನೋ ಬಂದಿದೀವಿ. ನೀವು ನಮ್ಮ ಬೇಹದ್ದಿನ ತಂದೆ. ಹಮ್ಕೋ ಜರೂರ್ ಬೇಹದ್ ಕಾ ವರ್ಷ ಮಿಲೇಗ. ಬೇಹದ್ ತಂದೆ ಅಂದ್ಮೇಲೆ ನಿಮ್ಮಿಂದ ಬೇಹದ್ದಿನ ಆಸ್ತಿ ಸಿಗುತ್ತೆ. ಉಸ್ಮೆ ಬೇ ಮರ್ಜ್ ಹೇ ಬಾಬಾ ಮನ ವರ್ತ. ಬಾಬೋರ್ ಒಳಗಡೆನೆ ಆಸ್ತಿ ಇದೆ. ತಂದೆ ಅಂದ್ರೇನೆ ಆಸ್ತಿ, ಅದು ಹದ್ದಿನ ತಂದೆ, ಹದ್ದಿನ ಆಸ್ತಿ. ಶಿವಬಾಬಾ ಬೇಹದ್ದಿನ ತಂದೆ, ಬೇಹದ್ದಿನ ಆಸ್ತಿ. ಅದಕ್ಕೆ ಬಾಬಾ ಆಯ್ತು ಡೇರ್ ಕೆ ಡೇರ್ ಹೇ, ಬೇಹದ್ ಕಾ ಬಾಪ್ ತೋ ಏಕ್. ಹದ್ದಿನ ತಂದೆಗಳು ಬೇಕಾದಷ್ಟು ಜನ, ಕೋಟ್ಯಾಂತರ ಜನ ಇದ್ದಾರೆ, ಆದ್ರೆ ಬೇಹದ್ದಿನ ತಂದೆ ಎಲ್ಲರಿಗೂ ಒಬ್ರೇನೆ ಅವರು. ಅಚ್ಚ, ಒಳ್ಳೇದು. मीठे मीठे 5000 वर्ष के बाद फिर से आकर मिलने वाले बच्चों प्रति बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಬಾಬೋರು ಇವತ್ತು ಯಾರಿಗೆ ನಮಸ್ತೆ ಹೇಳ್ತಾರೆ? ಮಧುರಾತಿ ಮಧುರ 5000 ವರ್ಷದ ನಂತರ ಪುನಃ ಬಂದು ಮಿಲನ ಮಾಡಿರುವಂತ ಮಕ್ಕಳ ಪ್ರತಿ ಬಾಪ್ ದಾದವರ ಪ್ರೀತಿಯ ನೆನಪು
ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಪ್ರತಿ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ, ನಮಸ್ತೆ, ನಮಸ್ತೆ. धारणेगोस्कर मुख्य सारांश. स्थूल सूक्ष्म खिदमत कर अपार खुशी का अनुभव करना और कराना. ಯಾವುದೇ ಆತ್ಮಗಳಿಗೆ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ಥೂಲ ಸೂಕ್ಷ್ಮ ಎರಡೂ ಪ್ರಕಾರದ ಸೇವೆ ಮಾಡಿ, ನೀವು ಸೇವೆ ಮಾಡಿ ಅಪಾರ ಖುಷಿಯ ಅನುಭವ ಮಾಡಿ ಬೇರೆಯವರಿಗೂ ಮಾಡಿ. ಚಲನ್ और खान-पान में बहुत ರಾಯಲ್ಟಿ रखनी है. ಚಲನೆ ಮತ್ತು ಆಹಾರ ಪಾನೀಯದಲ್ಲಿ ತುಂಬಾ ರಾಯಲ್ಟಿ ಇರಬೇಕು. ಚಲನೆ, ನಾವು ನಡೆಯೋದು, ಕುತ್ಕೊಳ್ಳೋದು, ಮಾತಾಡೋದು, ನೋಡೋದು ಎಲ್ಲ ಚಲನೆ, ಇದು ತುಂಬಾ ರಾಯಲ್ ಆಗಿರ್ಬೇಕು. ಆಹಾರ ಪಾನೀಯ ಶುದ್ಧ, ಸಾತ್ವಿಕ, ರಾಯಲ್ಲು. ನಾವು ಹೇಳ್ತಾರೆ ರಾಯಲ್ ಆಗಿರೋರು ಕಡಿಮೆ ಊಟ ಮಾಡ್ತಾರೆ, ರಾಯಲ್ ಆಗಿರೋರು ಹೆಂಗ್ ಊಟ ಮಾಡ್ತಾರೆ, ಎಷ್ಟು ಶಾಂತವಾಗಿ, ಯಾವ ವಿಧಿಯಲ್ಲೂ ಊಟ ಮಾಡ್ತಾರೆ ನೋಡಿ. ಸೌಂಡ್ ಮಾಡ್ಕೊಂಡು ಊಟ ಮಾಡೋದು, ತುಂಬಾ ಬಡಿಸ್ಕೊಂಡು ಊಟ ಮಾಡೋದು, ಹಸುರು ರಂಗೆ ತಟೆ ತುಂಬಾ, ಹಂಗಲ್ಲ. ಎಷ್ಟು ರಾಯಲ್ಟಿ ಎಲ್ಲದು ವಿಚಾರ ಮಾಡಿ. ಕೆಲವರು ಕಾಫಿ ನೀರು ಕುಡಿದ್ರೆ ಎಷ್ಟು ಜೋರ್ ಸೌಂಡ್ ಮಾಡ್ತಾರೆ, ಅದೆಲ್ಲ ರಾಯಲ್ಟಿನ? ಊಟ ಮಾಡೋದು ಕಚ್ಚ ಕಚ್ಚ ಅಗಿಯೋದು ಎಲ್ಲರಿಗೂ ಕೇಳಿಸುತ್ತೆ, ರಾಯಲ್ಟಿ ನೋಡಿ. ದೇವತೆಗಳು ಹೆಂಗೆ ಬಾಯಿ ಓಪನ್ ಮಾಡಿದೆ, ಶಿವಬಾಬನ್ ನೋಡಿ ಊಟ ಮಾಡೋದು ಹೆಂಗೆ ಅಂತ. ಆಪ್ತಾದವ್ರು ಅವ್ಯಕ್ತ ಮಿಲನದಲ್ಲಿ ಊಟ ಮಾಡ್ತಾರಲ್ಲ, ಮಾಡಿಸ್ತಾರಲ್ಲ ಲಾಸ್ಟಿಗೆ ಭೋಗ, ಅದ್ ನೋಡಿ. ಬಹಳ ರಾಯಲ್ ಆಹಾರ ಪಾನೀಯದಲ್ಲಿ ಬಹಳ ರಾಯಲ್ಟಿ ಇರಬೇಕು. ಚಲನೆ ಎರಡನೇದು. अमर लोक में ऊंच पद पाने के लिए, पवित्र बनने के लिए साथ साथ दैवी गुण भी धारण करना है. ಅಮರ ಲೋಕದಲ್ಲಿ ಹೋಗಿ ನೀವು ಉನ್ನತ ಪದವಿ ಪಡ್ಕೋಬೇಕಂದ್ರೆ ಪವಿತ್ರರಾಗೋದ್ರ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಅಪ್ನಾ ಪೋತಾ ಮೇಲೆ ದೇಖ್ನಾ कि हम बाबा को कितना याद करते. ನಿಮ್ಮ ಚಾರ್ಟ್ ನೀವು ನೋಡಿ, ನಾನು ಎಷ್ಟು ಶ್ರೀ ಬಾಬಾ ಅವರನ್ನ ನೆನ್ಪು ಮಾಡ್ತೀನಿ. ಅವಿನಾಶಿ ಜ್ಞಾನ ರತ್ನಗಳ ಸಂಪಾದನೆ ಜಮಾ ಮಾಡ್ಕೊಳ್ತಾ ಇದ್ದೀನ. ಎಲ್ಲ ಚೆಕಿಂಗ್ ಪಾಯಿಂಟ್ ಇದೆ, ಪ್ರಶ್ನಾರ್ಥಕ ಚಿಹ್ನೆ. ಕಾನ್ ಪ್ಯೂರ್ ಬನೆ ಹೇ ಜಿಸ್ಮೆ ಧಾರಣಾ ಹೋ ಸಕೆ. ನನ್ನ ಕಿವಿಗಳು ಶುದ್ಧವಾಗಿದೆಯಾ, ಯಾವುದರಲ್ಲಿ ಧಾರಣೆ ಆಗಬೇಕು, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ವರದಾನ: ಸೇವೆ ಮಾಡ್ತಾನು ನೆನಪಿನ ಅನುಭವದ ರೇಸಲ್ಲಿ ಹೋಗುವಂಥವ್ರೆ ಸದಾ ಲವ್ಲೀನ್ ಆತ್ಮ ಭವ. ಸೇವೆ ಮಾಡ್ತಾನು ಯಾದಕ್ಕೆ ಅನುಭವ ಕಿ ರೇಸ್ ಕರ್ನೆ ವಾಲೆ, ಬಾಬೂರ ನೆನಪಿನ ಅನುಭವದ ರೇಸ್ ಮಾಡೋರೆ सदा लव लीन आत्मा भव. याद में रहते हो, लेकिन याद द्वारा जो प्राप्तियां होती, उस प्राप्ति की अनुभूति को आगे बढ़ाते जाओ. ಬಾಬೂರ ನೆನಪಲ್ಲಿ ಇರ್ತೀರಿ, ಆದ್ರೆ ನೆನಪಿನಿಂದ ಏನೆಲ್ಲ ಪ್ರಾಪ್ತಿಗಳು ಸಿಗುತ್ತೆ ಆ ಪ್ರಾಪ್ತಿಗಳ ಅನುಭವದಲ್ಲಿ ಮುಂದುವರಿತಾ ಹೋಗಿ, ಅದನ್ನ ಮುಂದುವರಿಸ್ಕೊಳ್ತಾ ಹೋಗಿ. इसीलिए अभी विशेष समय और अटेंशन दे. ಅದಕ್ಕೋಸ್ಕರ ವಿಶೇಷ ಸಮಯ ಕೊಡಿ. ಯಾವುದಕ್ಕೆ? ಬಾಬೋರ್ ನೆನಪು ಮಾಡಲಿಕ್ಕೆ, ಬಾಬೋರ್ ಪ್ರಾಪ್ತಿಗಳ ಅನುಭೂತಿಯಲ್ಲಿ ಮುಂದುವರಿಲಿಕ್ಕೆ ವಿಶೇಷ ಸಮಯ ಮತ್ತು ಅಟೆನ್ಷನ್ ಕೊಡಿ. जिससे मालूम पड़े अनुभव के सागर में कोई भी लवलीन आत्मा है. ಅದರಿಂದ ಅನುಭವಕ್ಕೆ ಬರಬೇಕು ಬೇರೆಯವರಿಗೂ, ಇವರು ಅನುಭವದ ಸಾಗರದಲ್ಲಿ ಮುಳುಗಿರೋ ಲವ್ ಲೀನ ಆತ್ಮಗಳಿವರು. ಹೇಗೆ ಪವಿತ್ರತೆ ಶಾಂತಿಯ ವಾತಾವರಣದ ಅನುಭವ ಆಗುತ್ತಲ್ಲ, ಅದೇ ತರ ಶ್ರೇಷ್ಠ ಯೋಗಿ ಲಗನಲ್ಲಿ ಮಗ್ನ ಇರೋರು ಅನ್ನೋದು ಅನುಭವ ಆಗ್ಬೇಕು. ಈಗ ನೋಡಿ, ಯಾರೇ ಬರ್ಲಿ, ಇಲ್ಲಿ ತುಂಬಾ ಶಾಂತಿ ಇದೆ, ಮಧುಬನ ಆಗ್ಲಿ, ಬಾಬೋರ್ ಮನೆ ಆಗ್ಲಿ, ಇಲ್ಲೆಷ್ಟು ಪವಿತ್ರತೆ ಇದೆ ನೋಡಿ. ಕೆಲವು ಬಾಬೋರ್ ಮಕ್ಕಳು ಮನೆನೂ ಆತರ ಇರುತ್ತೆ. ಯಾರು ಬಂದವ್ರು ಇಲ್ಲಿ ಎಷ್ಟೊಂದು ಶಾಂತಿ ಇದೆ, ಎಷ್ಟೊಂದು ಪವಿತ್ರತೆ ಶುದ್ಧಿ ಇದೆ ಅನ್ನೋದು ಅನುಭವ ಆಗುತ್ತೆ. ಅದೇ ರೀತಿ ನೀವು ಶ್ರೇಷ್ಠ ಯೋಗಿಗಳು ಬಾಬೋರ ಲಗನಲ್ಲಿ ಮಗ್ನ ಇರೋರು ಅನ್ನೋದು ಅನುಭವ ಆಗ್ಬೇಕು ನಿಮ್ಮನ್ನು ನೋಡಿ ಬೇರೆಯವರಿಗೆ. ನಾಲೆಜ್ ಕಾ ಪ್ರಭಾವ ಹೇ, ಲೇಕಿನ್ ಯೋಗಕ್ಕೆ ಸಿದ್ಧಿ ಸ್ವರೂಪ ಕಾ ಪ್ರಭಾವ. ಜ್ಞಾನದ ಪ್ರಭಾವ ಇದೆ
ನೋಡಿ ಇವ್ರು ಎಷ್ಟು ಚೆನ್ನಾಗಿ ಜ್ಞಾನ ಹೇಳ್ತಾರೆ, ಅಕ್ಕೋರು ಎಷ್ಟು ಚೆನ್ನಾಗಿ ಜ್ಞಾನ ಹೇಳ್ತಾರೆ, ಅಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬ್ರಹ್ಮಕುಮಾರ ಕುಮಾರಿಯರು ತುಂಬಾ ಚೆನ್ನಾಗಿ ಜ್ಞಾನ ಹೇಳ್ತಾರೆ. ಜ್ಞಾನದ ಪ್ರಭಾವ ಇದೆ, ಆದ್ರೆ ಯೋಗದ ಸಿದ್ಧಿ ಸ್ವರೂಪದ ಪ್ರಭಾವ ಆಗ್ಬೇಕು. ಸೇವಾ करते हुए याद के अनुभव में डूबे हुए रहो. ಸೇವೆ ಮಾಡ್ತಾನು ಬಾಬೋರ ನೆನಪಿನ ಅನುಭವದಲ್ಲಿ ಮುಳುಗೋಗಿ. ಯಾದ್ ಕಿ ಯಾತ್ರಾಕ್ಕೆ ಅನುಭವಕ್ಕೆ ರೇಸ್ ಕರೋ. ನೆನಪಿನ ಯಾತ್ರೆಯ ಅನುಭವಗಳ ರೇಸ್ ಮಾಡಿ. ಅವಾಗ್ಲೇ ಸದಾ ಲೌಲೀನ ಆತ್ಮ ಆಗ್ತೀರಿ. ನಿಮ್ಮನ್ನ ನೋಡಿ ಬೇರೆಯವರಿಗೂ ಅನುಭವ ಆಗುತ್ತೆ. ಸ್ಲೋಗನ್, सिद्धि को स्वीकार कर लेना अर्थात भविष्य प्रारब्ध को यहाँ ही समाप्त कर देना. ಯಾವುದೇ ಪುರುಷಾರ್ಥದ ಸಿದ್ಧಿಯನ್ನ ಸ್ವೀಕಾರ ಮಾಡಿದ್ರು ಇಲ್ಲೇ ಅಂದ್ರೆ ಭವಿಷ್ಯದ ಪ್ರಾರಬ್ಧ ಇಲ್ಲೇ ಸಮಾಪ್ತಿಯಾಗುತ್ತೆ. ಈಗ ನೋಡಿ, ಯಾವುದೇ ಪುರುಷಾರ್ಥ ಮಾಡ್ತೀವೋ ಸೇವೆ ಮಾಡ್ತೀವೋ ಅದ್ರದ್ದು ಏನೋ ಒಂದು ಸಿದ್ಧಿ ಸಿಗುತ್ತೆ ನಮ್ಗೆ. ಗೌರವದ ರೂಪದಲ್ಲಿ ಸಿಗುತ್ತೋ, ಪ್ರಾಪ್ತಿಗಳ ರೂಪದಲ್ಲಿ ಸಿಗುತ್ತೋ, ಓ ನಾನ್ ಮಾಡಿದ್ದಕ್ಕೆ ನಂಗೆ ಸಿಕ್ತು, ಅಥವಾ ಅದು ಸಿಗ್ಲಿ, ನಂಗೆ ಗೌರವ ಸಿಗ್ಲಿ, ಸನ್ಮಾನ ಸಿಗ್ಲಿ, ನನ್ನ ಹೆಸರು ಹೇಳಿ, ಪೇಪರಲ್ಲಿ ಬರ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ, ಸ್ಟೇಜಲ್ಲಿ ಬರ್ಲಿ, ಇದೆಲ್ಲ ಇದೆ ಅಂದ್ರೆ ಆಯ್ತು, ನಿಮ್ಗೆ ಸಿಗುತ್ತೆ ಅದು. ಆದ್ರೆ ಪ್ರಾರಬ್ಧ ಇಲ್ಲಿಗೆ ಸಮಾಪ್ತಿ. ಯಾಕಂದ್ರೆ ನಿಮ್ ಇಚ್ಛೆ ಅಷ್ಟೇ ಅಲ್ವಾ ಇದ್ದಿದ್ದು. ನಂಗೆ ಅದು ಸಿಗ್ಲಿ, ಇದು ಸಿಗ್ಲಿ, ಸಿಕ್ಕಾಯ್ತಲ್ಲ, ಭವಿಷ್ಯದ ಝೀರೋ ಆಗುತ್ತೆ. ಅದಕ್ಕೆ ಬಾಬಾ ಹೇಳೋದು, ಸಿದ್ಧಿ ಸ್ವೀಕಾರ ಮಾಡೋದಿಲ್ಲ, ಸಿದ್ಧಿ ಸಿಗುತ್ತೆ. ನೀವು ಸೇವೆ ಮಾಡ್ತಾ ಹೋಗಿ, ಪುರುಷಾರ್ಥ ಮಾಡ್ತಾ ಹೋಗಿ, ಬಾಬಾ ಹೇಳ್ತಲ್ಲ ಎಲ್ಲ ಸಾಧನಗಳು ಸಿದ್ಧಿನೂ ಸಿಗುತ್ತೆ. ಅದೇ ನನ್ನ ಪುರುಷಾರ್ಥದಿಂದ ಸಿಕ್ಕಿದ್ದು ಅನ್ನೋದು ಎಲ್ಲಾರು ಬಂತು, ಸಮಾಪ್ತಿ. ಅದಕ್ಕೆ ಬಾಬಾ ಹೇಳೋದು, ಟ್ರಸ್ಟಿಯಾಗಿರಿ. ಬಾಬೋರ್ ಕೊಟ್ಟಿರೋದು ಡ್ರಾಮಾ ಅನುಸಾರ ಸಿಕ್ಕಿರೋದು ಅದು ಸ್ಮೃತಿಯಲ್ಲಿ ಇರಬೇಕು. ಅದನ್ನ ಬಿಟ್ಟು ನನ್ನಿಂದ ಆಯ್ತು, ನಾನು ಯೋಗದಿಂದ ಇದೆಲ್ಲ ಮಾಡಿದ್ದು, ಕೆಲವರು ವರ್ಣನೆ ಮಾಡ್ತಾರೆ, ನಾನು ಯೋಗ ಮಾಡಿದಕ್ಕೆ ಇದೆಲ್ಲ ಸಿಕ್ತು, ಮುಗೀತಲ್ಲ, ಸಿಕ್ತು, ನೀವು ಅದಕ್ಕೆ ತಾನೇ ಯೋಗ ಮಾಡಿದ್ದು, ಅದೆಲ್ಲ ಸಿಕ್ತು, ಅಲ್ಲಿಗೆ ಮುಗೀತು, ಭವಿಷ್ಯಕ್ಕೆ ಏನು ಸಿಗಲ್ಲ. ಅವ್ಯಕ್ತ ಇಶಾರೆ, ಸಂಕಲ್ಪ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. जितना जितना आप बच्चे श्रेष्ठ संकल्प शक्ति से संपन्न बनते जाएंगे, उतना श्रेष्ठ संकल्प की शक्तिशाली सेवा का स्वरूप स्पष्ट दिखाई देगा. ಎಷ್ಟೆಷ್ಟು ನಿಮ್ಮ ಮಕ್ಕಳು ಶ್ರೇಷ್ಠ ಸಂಕಲ್ಪ ಶಕ್ತಿಯಿಂದ ಸಂಪನ್ನರಾಗ್ತಿರೋ ಅಷ್ಟು ನಿಮ್ಮ ಶ್ರೇಷ್ಠ ಸಂಕಲ್ಪ, ಶಕ್ತಿಶಾಲಿ ಸೇವೆ ಸ್ವರೂಪ ಸ್ಪಷ್ಟವಾಗಿ ಕಾಣಿಸ್ತದೆ. ಹರೇಕ್ ಅನುಭವ ಕರೆಂಗೆ ಹಮೇ ಕೊಯ್ ಬುಲಾ ರಹಾ ಹೈ. ನೀವಿಲ್ಲಿ ಶ್ರೇಷ್ಠ ಸಂಕಲ್ಪದಿಂದ ಸೇವೆ ಮಾಡ್ತಿದ್ದೀರಿ ಅಂದ್ರೆ ಅಲ್ಲಿ ಪ್ರತಿಯೊಂದು ಆತ್ಮಕ್ಕೂ ಅನುಭವ ಆಗುತ್ತೆ, ನನ್ನನ್ನ ಯಾರೋ ಕರೀತಾ ಇದ್ದಾರೆ. ಕೊಯ್ ದಿವ್ಯ ಬುದ್ಧಿ ದ್ವಾರ ಶುದ್ಧ ಸಂಕಲ್ಪ ಬುಲಾವಾ ಹೋ ರಹಾ ಹೈ. ಅವ್ರಿಗೆ ಅನುಭವ ಆಗುತ್ತೆ, ಯಾರೋ ದಿವ್ಯ ಬುದ್ಧಿಯಿಂದ ಶುಭ ಸಂಕಲ್ಪದಿಂದ ನನ್ನ ಕರೀತಾ ಇದ್ದಾರೆ. ಕೊಯ್ ಫಿರ್ ದಿವ್ಯ ದೃಷ್ಟಿ ದ್ವಾರ ಬಾಪುರ್ ಸ್ಥಾಪನಾ ಕೋ ದೇಖೇಂಗೆ. ಕೆಲವರು ತಮ್ಮ ದಿವ್ಯ ದೃಷ್ಟಿಯಿಂದ ಬಾಬೋರನ್ನು ನೋಡ್ತಾರೆ, ಬಾಬೋರ ಸ್ಥಾಪನಾ ಕಾರ್ಯವನ್ನು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. दोनों प्रकारों के अनुभव द्वारा बहुत तीव्र गति से अपने श्रेष्ठ ठिकाने पर पहुंच जाएंगे. ಎರಡೂ ಪ್ರಕಾರದ ಅನುಭವದಿಂದ. ಯಾವೆರಡು ಪ್ರಕಾರ? ಒಂದು ದಿವ್ಯ ಬುದ್ಧಿಯಿಂದ, ಇನ್ನೊಂದು ಶುಭ ಸಂಕಲ್ಪದಿಂದ. ದಿವ್ಯ ಬುದ್ಧಿಯಿಂದ ಶುಭ ಸಂಕಲ್ಪದ ಕರೆ ಅವರಿಗೆ ಕೇಳಿಸುತ್ತೆ, ಇನ್ನೊಂದು ದಿವ್ಯ ದೃಷ್ಟಿಯಿಂದ ಬಾಬೋರನ್ನು ನೋಡ್ತಾರೆ. ಸಾಕ್ಷಾತ್ಕಾರದಲ್ಲೂ ಹೇಗೋ ನೋಡ್ತಾರೆ, ಸ್ಥಾಪನೆನೂ ನೋಡ್ತಾರೆ, ಬಾಬೋರ್ ಕಾರ್ಯನೂ ನೋಡ್ತಾರೆ. ಎರಡೂ ಪ್ರಕಾರದ ಅನುಭವದಿಂದ ಬಹಳ ತೀವ್ರ ಗತಿಯಿಂದ ತನ್ನ ಶ್ರೇಷ್ಠ ನಿರ್ದಿಷ್ಟ ಸ್ಥಾನಕ್ಕೆ ಬಂದು ತಲುಪ್ತಾರೆ. ಬಾಬೋರ್ ಹತ್ರ ಬಂದ್ರು ಅಂದ್ರೆ ಮುಗೀತಲ್ಲ, ಫೈನಲ್ ಠಿಕಾನ, ನಿರ್ದಿಷ್ಟ ಸ್ಥಾನನ ತಲುಪ್ತಾರೆ. ಅದು ಯಾವುದರಿಂದ? ನೀವು ಮಕ್ಕಳ ಶ್ರೇಷ್ಠ ಸಂಕಲ್ಪ ಶಕ್ತಿಯಿಂದ. ಆ ಸಂಕಲ್ಪ ಶಕ್ತಿಯಿಂದ ನೀವು ಸಂಪನ್ನರಾದ್ರೆ ಶಕ್ತಿಶಾಲಿ ಸೇವೆಯ ಸ್ವರೂಪ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಲ್ಲಿ ವಿಶ್ವದ ಯಾವ ಮೂಲೆಯಲ್ಲಿರೋ ಆತ್ಮಗಳಿಗೂ ಅನುಭವ ಆಗುತ್ತೆ, ನನ್ನನ್ನ ಯಾರೋ ಕರೀತಾರೆ, ಬಾಬೋರ್ ಮನೆಗೋ ಮಧುಬನಕ್ಕೋ ಎಲ್ಲೋ ನನ್ನನ್ನು ಕರೀತಾ ಇದ್ದಾರೆ. ಆ ಸ್ಥಾನನೂ ಕಾಣಿಸುತ್ತೆ,
ಆ ಕರೆನೂ ಕೇಳಿಸ್ತದೆ ಅವರಿಗೆ. ದಿವ್ಯ ಬುದ್ಧಿಯಿಂದ ಸಂಕಲ್ಪದಿಂದ ಕರೆ ಬರ್ತಾ ಇದೆ ಅನ್ನೋದು ಅನುಭವಕ್ಕೆ ಬರುತ್ತೆ ಅವರಿಗೆ. ಇನ್ನು ಕೆಲವರು ದಿವ್ಯ ದೃಷ್ಟಿಯಿಂದ ಬಾಬಾವ್ರನ್ನೂ ನೋಡ್ತಾರೆ. ಸ್ಥಾನ ಮಧುಬನ ನೋಡ್ಬೋದು, ಸೆಂಟ್ರ್ ನೋಡ್ಬೋದು. ಇಂಥ ಸ್ಥಾನಕ್ಕೆ ಬನ್ನಿ ಅಂತ ಬಾಬಾವ್ರ ಸಂಕಲ್ಪ ಟಚ್ ಆಗ್ಬೋದು. ಈ ರೀತಿ ಎರಡೂ ಪ್ರಕಾರದ ಅನುಭವದಿಂದ ಬಹಳ ತೀವ್ರಗತಿಯಿಂದ ತನ್ನ ನಿರ್ದಿಷ್ಟ ಸ್ಥಾನದಲ್ಲಿ ಬಂದು ತಲುಪ. ಬಾಬಾವ್ರ ಹತ್ರ ಬಂದ್ರೆ ಮುಗೀತಲ್ಲ, ಇದೆ ಫೈನಲ್ ಜಾಗ, ಇನ್ನೆಲ್ಲಿದೆ? ಅಚ್ಚಾ, ನಿಮ್ಮ ಜೀವನ ಬಹಳ ಬಹಳ ಅಮೂಲ್ಯ. ಏಕೆಂದ್ರೆ ನೀವು ಶ್ರೀಮತದಂತೆ ವಿಶ್ವ ಸೇವೆ ಮಾಡ್ತಾ ಇದ್ದೀರಿ, ನರಕವನ್ನು ಸ್ವರ್ಗ ಮಾಡ್ತಾ ಇದ್ದೀರಿ. ಖುಷಿಯಾಗಿ ಗಾಯವಾಗುತ್ತೆ ದೇಹ ಅಭಿಮಾನ. ಮತ್ತೆ ಯಾವುದಾದ್ರೂ ಸಂಶಯ ಸಂಕಲ್ಪದಲ್ಲಿ ಬಂತ ಕೇಳಿ ಬಾಬಾವ್ರನ್ನ, ಬಾಬಾ ನನಗೆ ಈ ಥರ ಅನಿಸುತ್ತೆ ಏನು? ಬಾಬಾವ್ರನ್ನ ಕೇಳಿ, ಇಲ್ಲ ನಿಮಿತ್ತ ಇರೋರನ್ನ ಕೇಳಿ. ನಾವು ಹೇಳ್ತಾರೆ ದೇಹ ಅಭಿಮಾನ ಬಂದರೆ ಖುಷಿ ಹೊರಟೋಗುತ್ತೆ. ಅದಕ್ಕೆ ಪುರುಷಾರ್ಥ ಮಾಡಿ ದೇಹಿ ಅಭಿಮಾನಿಗಳಾಗಲಿ. ಅಚ್ಚಾ, ಓಂ ಶಾಂತಿ. ಸಂಕಲ್ಪ ಶಕ್ತಿ ಕಡೆ ನಮ್ಮೆಲ್ಲರ ವಿಶೇಷ ಅಟೆನ್ಷನ್. ಈ ತಿಂಗಳಲ್ಲಿ ಈ ಸಂಕಲ್ಪ ಶಕ್ತಿ ಕಡೆ ಪೂರ್ಣ ಅಟೆನ್ಷನ್ ಕೊಟ್ಟು ಒಂದೊಂದು ದಿನ ಬಾಬಾವ್ರು ಏನು ಹೇಳ್ತಾರೆ ಅದನ್ನು ನಾವು ಅನುಭವ ಮಾಡಿ ಬೇರೆ ಆತ್ಮಗಳಿಗೂ ಟಚಿಂಗ್ ಸಿಗಬೇಕು. ಬೇರೆ ಆತ್ಮಗಳಿಗೂ ಬಾಬಾವ್ರು ಕರೀತಾ ಇದ್ದಾರೆ, ಯಾರೋ ಪರಿಷ್ಠೆ ಕರೀತಾ ಇದ್ದಾರೆ, ಆ ಸ್ಥಾನ ಬಾಬಾ ಇದೆಲ್ಲ ಕಾಣಿಸಿ ಅವರು ಬಂದು ತಲುಪಬೇಕು. ಆ ಥರ ಸಂಕಲ್ಪ ಶಕ್ತಿಯಿಂದ ಸೇವೆ ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಳಿ, ಅನುಭವ ಮಾಡಿ. ಅಷ್ಟು ಸಂಕಲ್ಪಗಳನ್ನು ಉಳಿಸ್ಬೇಕು, ಅಷ್ಟು ಕಡಿಮೆ ಸಂಕಲ್ಪ ಮಾಡಬೇಕು. ಇಡೀ ದಿನದಲ್ಲಿ ಯಾವ ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು ಇದು ಯಾವುದ್ರಲ್ಲೂ ಹೋಗಬಾರ್ದು. ಇವೆಲ್ಲ ಪಥ್ಯ ಮಾಡಬೇಕಾಗುತ್ತೆ. ಆವಾಗ ಈ ಸಂಕಲ್ಪ ಶಕ್ತಿಯ ಜಾದು ಏನು ಅನ್ನೋದು, ಸಿದ್ಧಿ ಏನು ಅನ್ನೋದು ಅನುಭವ ಆಗುತ್ತೆ. ಅದನ್ನು ಅನುಭವ ಮಾಡೋ ಸಮಯ ಇದೆ. ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವಾ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತೆನ್ನ
ಆಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಿಡಿಸು
ನಿನ್ನ ಸ್ಮರಣೆಯಲಿ ಇಹೆ ನಾನು, ಇನ್ನೇನನ್ನು ಬೇಡೆನು ನಾನು. ನಿನ್ನ ಸ್ಮರಣೆಯಲಿ ಇಹೆ ನಾನು, ಇನ್ನೇನನ್ನು ಬೇಡೆನು ನಾನು. ನಿನ್ನ ನಾಮವ ನುಡಿಯುವೆ ನಾನು, ನಿನ್ನ ನಾಮವ ನುಡಿಯುವೆ ನಾನು. ನಿನ್ನ ನೆನಪನು ಮಾಡುವೆ ನಾನು, ನಿನ್ನ ನೆನಪನು ಮಾಡುವೆ ನಾನು. ಬಾಬಾ ನೀನೇ ಎನಗೆ ಆಧಾರ. ಗುರುವು ನೀನು, ವರವು ನೀನು, ಹರನು ನೀನು, ಅಪಾರನು ನೀನು. ಗುರುವು ನೀನು, ವರವು ನೀನು, ಹರನು ನೀನು, ಅಪಾರನು ನೀನು. ಶಿಕ್ಷಕ ನೀನು, ರಕ್ಷಕ ನೀನು, ಶಿಕ್ಷಕ ನೀನು, ರಕ್ಷಕ ನೀನು. ಮುಕ್ತಿ ಜೀವನ್ ಮುಕ್ತಿ ತೋರುವೆ ನೀನು, ಮುಕ್ತಿ ಜೀವನ್ ಮುಕ್ತಿ ತೋರುವೆ ನೀನು. ಬಾಬಾ ನೀನೇ ಎನಗೆ ಆಧಾರ. ನಿನ್ನ ನೆನಪೇ ನನಗೆ ಸುಖ, ಮರೆತರೆ ಬರುವುದು ಅತಿ ದುಃಖ. ನಿನ್ನ ನೆನಪೇ ನನಗೆ ಸುಖ, ಮರೆತರೆ ಬರುವುದು ಅತಿ ದುಃಖ. ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ, ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ. ನೀನೇ ನನಗೆ ಸಕಲ ಸುಖ, ನೀನೇ ನನಗೆ ಸಕಲ ಸುಖ. ಬಾಬಾ ನೀನೇ ಎನಗೆ ಆಧಾರ. ಬಾಬಾ ನೀನೇ ಎನಗೆ ಆಧಾರ. ಬಾಬಾ ನೀನೇ ಎನಗೆ